ನನ್ನ ಬಾಲ್ಯ, ನಾನಾಡಿದ ಆಟ, ಜೊತೆಯಲ್ಲಿ ಓದಿದ ಗೆಳೆಯರು, ಬುದ್ಧಿ ಹೇಳಿದ ಮೇಷ್ಟ್ರು, ನಾನು ಕಂಡ ಕಷ್ಟ, ಸುಖ, ಪ್ರೀತಿ, ದುಃಖ, ನನ್ನ ಸೋಲು, ಗೆಲುವುಗಳು, ನಾನು ಕಲಿತ ಪಾಠಗಳು, ನಾನು ಕಂಡ ಜೀವನ, ಇದು ನನ್ನ ಕಥೆ. ಇಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ನೆಲಕ್ಕಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದು ದತ್ತಾತ್ರೇಯ ನಾಗೇಶ್ವರ್ ಗಟ್ ಇನ್ಸ್ಟಿಂಕ್ಟ್ ಅಂತಾರಲ್ಲ, ಅದೇನೋ ಮಾಡಬೇಕು ಅಂತ ಅನಿಸ್ತು. So that is where my journey started in 1997 in Oklahoma State, working in a field called nanotechnology. I understood where ಪಾಠ ಮಾಡೋದು is different. You have to do ಪಾಠ. ಇಲ್ಲಿ ನಾವು ಪಾಠ ಮಾಡೋದು ಬಿಟ್ಬಿಟ್ಟು ಅವ್ನು ಕ್ಲಾಸಲ್ಲಿ ಸರಿ ಕೂತಿದ್ದಾನೆ, ಅವ್ನು ಯಾರ ಜೊತೆ ಕೂತಿದ್ದಾನೆ, ಅವ್ನ ಜೊತೆ ಮಾತಾಡ್ತಾ ಇದ್ದಾನೆ, ಅವ್ನು ಏನು ಅದೇ ನಾವು ಮಾನಿಟರ್ ಮಾಡ್ತೀವಿ. ಐ ಡೋಂಟ್ ಟೀಚ್. Synthesizing cadmium, selenide, quantum dots, surface modification with ruthenium bis-pyridine complex for improving optical properties ಅಂತ. ಸೊ ಏನು ಫಿಕ್ಸ್ಡ್ ಇರಲಿಲ್ಲ, ಟೈಮ್ ಟೇಬಲೇ ಇಲ್ಲ. ದ ಸ್ಟೂಡೆಂಟ್ ಪಿಕ್ಸ್ ವಾಟ್ ಹಿ ವಾಂಟ್ಸ್ ಟು ಸ್ಟಡಿ, ಅದಕ್ಕೆ ಸರಿ ಟೈಮ್ ಟೇಬಲ್ ಆಗುತ್ತೆ. ಟ್ಯೂಷನ್ ಇದೆ, ಹುಡುಗರಿಗೆ ಐಡಿಯಾಸ್ ಇದೆ. ನಮಸ್ಕಾರ. ನನ್ನ ಕತೆ ಈ ಒಂದು ಸಂದರ್ಶನಗಳ ಸಂಕಲನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪ್ರತಿನಿಧಿ ಹೇಳೋ ಹಾಗೆ ಒಂದು ವಿಭಿನ್ನ ವ್ಯಕ್ತಿ, ವಿಭಿನ್ನ ಜೀವನ, ಅವರ ಜೀವನವನ್ನು ನೋಡೋಣ. ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ನಾವು ಇಲ್ಲಿ ತನಕ ಯಾರನ್ನ ಮಾತಾಡಿಸಿದ್ವಿ, ಯಾರ ಕಥೆಗಳನ್ನು ಕೇಳಿದ್ವಿ, ಇವರೆಲ್ಲ ನಮ್ಮಲ್ಲಿ ಇಲ್ಲೇ ಇದ್ದು ಇಲ್ಲೇ ನಮ್ಮೊಂದಿಗೆ ಕೆಲಸ ಮಾಡಿದಂಥವ್ರು. ಇಲ್ಲಿ ಇವತ್ತಿನ ವಿಶೇಷ ವ್ಯಕ್ತಿ ಹೊರಗಡೆ ಹೋಗಿ ಹೊರಗಡೆ ಜಗತ್ತನ್ನೆಲ್ಲ ನೋಡಿ ಇಲ್ಲಿ ಬಂದು ಇಲ್ಲಿ ಏನೋ ಒಂದನ್ನು ಹೊಸದಾಗಿ ಮಾಡಬೇಕು, ಇಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ನೆಲಕ್ಕಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದು ಇಲ್ಲಿ ಸೆಟ್ಲಾಗಿ ನನ್ನ ದೇಶ ಅಂತ ದುಡಿತಾ ಇರೋ ವ್ಯಕ್ತಿ. ಇವರೊಂದಿಗೆ ಮಾತಾಡೋಣ. ಇವರ ಜೀವನ ಹೆಂಗಿದೆ, ಇವರ ಜೀವನದಲ್ಲಿ ಏನೇನು ನಡೀತು, ಇವರ ಆಗು ಹೋಗುಗಳು, ಇವರ ಭಾವನೆಗಳು, ಇದೆಲ್ಲವನ್ನು ನೋಡೋಣ. ಪ್ರೀತಿಯ ದತ್ತಾತ್ರೇಯ ನಾಗೇಶ್ವರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಫೈನ್, ಥ್ಯಾಂಕ್ ಯು. ಓಕೆ, ಇವತ್ತು ನಮ್ಮ ಕತೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಜೀವನ, ನಿಮ್ಮ ಬಾಲ್ಯ, ನೀವು ಬೆಳೆದು ಬಂದ ದಾರಿ, ಇದು ಎಲ್ಲಿಂದ ಶುರು ಆಯಿತು? ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಚೆನ್ನೈ. ಪೇರೆಂಟ್ಸ್ ಎಲ್ಲ ಮೈಸೂರು, ಬೆಂಗಳೂರು ಅಂತ ಇದ್ದವರು. ಬಟ್ ನಮ್ಮ ತಂದೆಗೆ ಕೆಲಸ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತ ಇದ್ದಿದ್ದರಿಂದ ನಾವು ಚೆನ್ನೈಲಿದ್ವಿ. ಸೊ ಹುಟ್ಟಾಗಿಂದ ಫ್ರಮ್ LKG ಇಂದ 12th ಸ್ಟ್ಯಾಂಡರ್ಡ್ ತನಕ ಚೆನ್ನೈ. ಮಧ್ಯದಲ್ಲಿ ಒಂದು 4 ವರ್ಷ ಡೆಲ್ಲಿಲೂ ಹೋಗಿ ಓದಿದ್ದು, 84 to 88. ಆಮೇಲೆ 12th ಮುಗ್ದಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಎಲ್ಲರ ಥರ ನಾನು ಆಗಿನ ಟೈಮಲ್ಲಿ ಎಲ್ಲರೂ IIT JEE ಅಂತ ಅದೆಲ್ಲ ಬರೆದ್ವಿ, ಮೆಡಿಕಲ್ ಕಾಲೇಜು ಅಂತೆಲ್ಲ ಬರೆದ್ವಿ. ಬಟ್ ನನ್ನ ಹಣೆಯಲ್ಲಿ ಬರೆದಿತ್ತು, ನೀ ಎಲ್ಲ ಇಂಜಿನಿಯರ್ ಆಗಬೇಡ, ಡಾಕ್ಟರ್ ಆಗಬೇಡ, ಹೋಗಿ ಸೈನ್ಸ್ ಓದು ಅಂತ. ಸೊ ಆಗ CBSEಲಿ ನನಗೆ ಒಂದು 96 ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸಲ್ಲಿ ಬಂದಿತ್ತು ಔಟ್ ಆಫ್ 100. ಸೊ ಕೆಮಿಸ್ಟ್ರಿನೇ ಮಾಡೋಣ ಅಂತ ಏನೋ ಒಂದು, ಫಿಸಿಕ್ಸ್ ಕಂಪೇರ್ ಮಾಡಿದೆ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ ಅಂತ ಕೆಮಿಸ್ಟ್ರಿ ತೊಗೊಂಡೆ. BSc ಕೆಮಿಸ್ಟ್ರಿ ಮಾಡಿದ್ದು AM ಜೈನ್ ಕಾಲೇಜ್ ಅಂತ, Madras University affiliated. ಅಲ್ಲಿ ಹೋದಾಗ ಕೆಮಿಸ್ಟ್ರಿ ಕ್ಲಾಸು ಕೂತಿದೆ, ಫಸ್ಟ್ ಇಯರು, ಸೆಕೆಂಡ್ ಇಯರ್. ಆಗ ನಮ್ಮ ಸೀನಿಯರ್ಸ್ ಇದ್ದರು, ಅವ್ರು ಬಂದ್ಬಿಟ್ಟು ಇಲ್ಲೇ ಓದೋರು MSc ಮಾಡೋಕ್ಕೆ IITಗೆ ಹೋಗಿದ್ದೀನಿ ಅಂದರು. ಓಹೋ, IITಲಿ MScನೂ ಇದೆಯಾ ಅಂತ. ಅಲ್ಲಿ ತನಕ IITಲಿ MSc ಇದೆ ಅಂತ ಗೊತ್ತಿಲ್ಲ. IITಲಿ ಬರೀ JEE ಇದೆ ಅಂದ್ಕೊಟ್ಟಿದ್ದೆ, ಇಂಜಿನಿಯರಿಂಗ್ ಮಾತ್ರ. ಬಟ್ ಅಪಾರೆಂಟ್ಲಿ MSc ಇತ್ತು. ಸರಿ ಅಂತ ಅಲ್ಲಿಗೆ ಹೋದೆ. 2 ವರ್ಷ MSc. ಫಸ್ಟ್ ಇಯರ್ ಹೋದಾಗ ತಂದೆ ಅಪ್ಪ ಅಮ್ಮಂಗೆ ಹೇಳಿದೆ, ನಾನು IITಗೆ ಹೋಗ್ತೀನಿ ಅಂತ. ಸರಿ ಹೋಗು. ಓದಿದೆ, ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಐ ಜಾಯಿಂಡ್ MSc ಕೆಮಿಸ್ಟ್ರಿ. ಹಾಗೆ 1 ವರ್ಷ ಆಗ್ತದೆ. ನಮ್ಮ ಸೀನಿಯರ್ಸ್ ಇದ್ದರು, ಅವ್ರು ಏನು ಮಾಡ್ತೀನಿ ಅದಾಗಾದ್ಮೇಲೆ ಅಂದರೆ US ಹೋಗ್ತೀವಿ PhD ಮಾಡೋಕ್ಕೆ ಅಂತ. ಓ ಹೌದಾ, ಹಂಗೆ ಹೋಗ್ಬೋದಾ, USಗೆ ಹೋಗ್ಬೋದಾ PhD ಮಾಡೋಕ್ಕೆ? ಸೊ ಹಾಗಾಗಿ ದೆನ್ ಆಫ್ಟರ್ MSc PhD ಮಾಡೋಕ್ಕೆ ಹೋಗಿದ್ದು. ಅದು ಇನ್ನೊಂದೇನು ಅಂದರೆ, ದಿಸ್ ವಾಸ್ ಇನ್ 1997. ಆಗ ಇಂಡಿಯಾ ಸೈನ್ಸ್ ವಾಸ್ ಅ ವೆರಿ ಡಿಫ್ರೆಂಟ್ ಸಿಚುವೇಶನ್. IIT Madras ವಾಸ್ ಫಂಡೆಡ್ ಬೈ ಜರ್ಮನ್ ಗೌರ್ಮೆಂಟ್ ಮುಂಚೆ ಸ್ಟಾರ್ಟ್ ಆದಾಗ. ಸೊ ಅದೆಲ್ಲ ಆಗ ನಿಂತೋಗಿತ್ತು. ಆಗ IIT ವಾಸ್ ನಾಟ್, ಈಗ IIT ಅನ್ನೋಂಗೆ ಇರಲಿಲ್ಲ ಅದು. ಸೊ ಅಲ್ಲಿ ರಿಸರ್ಚ್ ಮಾಡೋಕ್ಕೆ ಅಷ್ಟು ಆಪರ್ಚುನಿಟೀಸ್ ಇರಲಿಲ್ಲ. ಸೊ ಅದಕ್ಕೆ USಗೆ ಹೋಗಬೇಕು ಸರಿ ಅಂತ ವೆಂಟ್ ಟು US. ಎಲ್ಲ ಥರ ನಾನು ಹೋದೆ. ಬಟ್ ಐ ವೆಂಟ್ ಟು ಅ ಪ್ಲೇಸ್ ಕಾಲ್ಡ್ Oklahoma State University ಅಂತ, Stillwater, Oklahoma, ಮಿಡಲ್ ಆಫ್ ನೋವೇರ್ ಅಂತಲೇ ಹೇಳ್ಬೋದು.
ಬಟ್ ಅಲ್ಲಿ ಹೆಂಗೆ ಅಂದರೆ ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ವರ್ಕಿಂಗ್ ವಿತ್ ಅ ಯಂಗ್ ಸೈಂಟಿಸ್ಟ್. ಆಗ್ತಾನೊಬ್ಬರು ಪ್ರೊಫೆಸರ್ ಜಾಯ್ನ್ ಆಗಿದ್ದರು. ಅವ್ರ ಟಾಪಿಕ್ ಬಂದ್ಬಿಟ್ಟು ನ್ಯಾನೋ ಟೆಕ್ನಾಲಜಿ ಅಂತ ಆಗ 1997. ದಿಸ್ ಇಸ್ ಎಷ್ಟೋ ಜನ ಗೊತ್ತಿಲ್ಲಿರ್ಬೋದು. 1997 ಇಂಟರ್ನೆಟ್ ಇರಲಿಲ್ಲ. ಹೌದು, ದಿಸ್ ವಾಸ್ ಬಿಫೋರ್ ಇಂಟರ್ನೆಟ್. ಸೊ ನಮಗೆ ಇನ್ಫಾರ್ಮೇಷನ್ ಏನು ಅಂದರೆ ಟೆಕ್ಸ್ಟ್ ಬುಕ್ಸಲ್ಲಿ ಏನಿತ್ತು, ಟೆಕ್ಸ್ಟ್ ಬುಕ್ಸಲ್ಲಿ ನಾವಾಗ ಹೋದಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಪಾಲಿಮರ್ ಕೆಮಿಸ್ಟ್ರಿ, ಅನಲಿಟಿಕಲ್ ಕೆಮಿಸ್ಟ್ರಿ, ಇದೇ ಫ್ಯೂಚರ್ ಇರುತ್ತೆ. ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ಅನಲಿಟಿಕಲ್ ಕೆಮಿಸ್ಟ್ರಿ ಓದಿ ಅಂತೆಲ್ಲ ಹೇಳಿದ್ರು ನಮ್ಮ ಸೀನಿಯರು. ಇಲ್ಲಿ ಹೋಗಿ ನೋಡ್ತಾ ಇದ್ದೀನಿ, ಒಂದು ಪ್ರೊಫೆಸರು ನ್ಯಾನೋ ಟೆಕ್ನಾಲಜಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರು. ಫಸ್ಟ್ ಸ್ಟೂಡೆಂಟ್ ನಾನು. ಸೊ ಅವರು ಯಾರು ಸೀನಿಯರು ಇಲ್ಲ ಕೇಳೋಕ್ಕೆ ಹೆಂಗಿದೆ ಹೆಂಗೆ ಅಂತ. ಬಟ್ ಏನೋ ಅನಿಸ್ತು, ಇಂಗ್ಲೀಷ್ ಹೇಳ್ತಾರೆ ಗಟ್ ಇನ್ಸ್ಟಿಂಕ್ಟ್ ಅಂತಾರಲ್ಲ, ಅದೇನೋ ಮಾಡಬೇಕು ಅಂತ ಅನಿಸ್ತು. So that is where my journey started in 1997 in Oklahoma State, working in a field called nanotechnology. ಈಗ ಎಲ್ಲಿ ನೋಡಿದ್ರು ನಾನು ನಮ್ಮ ಟಾಟಾ ನ್ಯಾನೋ ಕಾರಿಂದ ಹಿಡಿದು ಎಲ್ಲ ನ್ಯಾನೋ ಟೆಕ್ನಾಲಜಿ ಅಂತೆಲ್ಲ ಇದೆ, ನ್ಯಾನೋ ಸಿಮ್ ಇದೆ, ಎಲ್ಲ ನ್ಯಾನೋ ಆಗಿದೆ. ಬಟ್ ಆಗ ಇಟ್ ವಾಸ್ ಅ ವೆರಿ ಬಸ್ ವರ್ಡ್. ಆಗ ಬಸ್ ಇನ್ನೂ ಆಗಿರಲಿಲ್ಲ. ಇಟ್ ವಾಸ್ ಅ ವೆರಿ ದಟ್ ಐ ಲರ್ನ್ ಲಾಟ್ ಆಗಿ ಫಂಡಮೆಂಟಲ್ಸ್ ಆಗಿ ಕಲ್ತಿದ್ದು ನ್ಯಾನೋ ಟೆಕ್ನಾಲಜಿ ಮಾಡಿ. ಸೊ ಅಲ್ಲಿ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಫೆಲೋಶಿಪ್ಗೆ ನೀವೇ ಫಸ್ಟ್ ಸ್ಟೂಡೆಂಟ್? ನಮ್ಮ ಸರ್ಗೆ, ನಮ್ಮ ಗೈಡ್ಗೆ ಫಸ್ಟ್ ಸ್ಟೂಡೆಂಟ್. ಅಂಡ್ ಆಗ ಫೀಲ್ಡ್ ವಾಸ್ ವೆರಿ ಯಂಗ್. ಆಗಿನೂ ಅಷ್ಟು ಎಣ್ಸಿ ಒಂದು 10 ಸೈಂಟಿಸ್ಟ್ ಏನೋ ಇದ್ರೂ US ಅಲ್ಲಿ ನ್ಯಾನೋ ಟೆಕ್ನಾಲಜಿ ಮಾಡೋರು. ಆ ಥರ ಅದು ವೆರಿ ಯಂಗ್ ಫೀಲ್ಡ್. ಬಟ್ ಏನೋ ಒಂದು ಧೈರ್ಯ, ಮಾಡೋಣ, ಡಿಫ್ರೆಂಟಾಗಿ ಮಾಡೋಣ ಅಂತ. ಬಿಕಾಸ್ ಏನೋ ಗೊತ್ತಿಲ್ಲ ಅದು ಹೆಂಗೆ, ಎಲ್ಲರೂ ಮಾಡೋ ಥರದ್ದು ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಐ ನೆವರ್ ಫೆಲ್ಟ್ ದಟ್ ಎಲ್ಲರೂ ಮಾಡ್ತಾ ಇದ್ದ ನಾನು ಅದು ಮಾಡ್ತೀನಿ ಅಂತ. ಸೊ ಅದೇನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಮಾಡಿದ್ದು. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಟಿಲ್ ದಿಸ್ ಡೇ ಐ ಡೋಂಟ್ ರಿಗ್ರೆಟ್ ಇಟ್. ಈಗ 97ರಲ್ಲಿ ನನಗೆ ಜ್ಞಾಪಕ ಇರೋ ಹಾಗೆ 97ರಲ್ಲಿ ನಮ್ಮ ಇಂಡಿಯಾದಲ್ಲಿ ಸೆಲ್ ಫೋನ್ಸ್ ಲಾಂಚ್ ಆಗಿದ್ದು, ಎಸ್ಪೆಷಲಿ ಸೌತಲ್ಲಿ. ಓಕೆ. ಇನ್ನೂ ಜ್ಞಾಪಕ ಇದೆ, $300 $400 ಕೊಟ್ಬಿಟ್ಟು 6 Mbps 8 Kbps 8 Kbps ಇಂಟರ್ನೆಟ್ಗೆ ಇದು ಮಾಡ್ತಾ ಇದ್ವಿ. ಸೊ ಚೆನ್ನೈಯಲ್ಲಿ ಓದಿದ ಹುಡುಗ, ಅಲ್ಲಿ ಟೆಕ್ನಾಲಜಿನ ಇದು ಮಾಡಿಕೊಂಡು ನೀವು ಹೇಳ್ದಂಗೆ ಈ ಒಂದು ಸೈಂಟಿಫಿಕ್ ಈವನ್ ಕೆಮಿಸ್ಟ್ರಿ ಬ್ರಾಂಚಸ್ಲಿ ಇಟ್ಕೊಂಡು ಓಕ್ಲಹೋಮಾಗೆ ಹೋದಾಗ ಹಿಂಗಿತ್ತು ಮೊದಲನೇ ದಿವಸಗಳು? ಒಂದು ಎರಡು ಥರ, 2 ಆಸ್ಪೆಕ್ಟ್ಸ್ ಇದೆ. ಒಂದು, ಐ ವಾಸ್ ನಾಟ್ ಅಲೋನ್. ಓಕೆ. ನನ್ನ ಜೊತೆನೇ ಒಂದು ಅಟ್ಲೀಸ್ಟ್ ಒಂದು 10 to 15 ಸ್ಟೂಡೆಂಟ್ಸ್ ಹು ಹಡ್ ಕಮ್ ಫಾರ್ ಮಾಸ್ಟರ್ಸ್ ಫ್ರಮ್ ಚೆನ್ನೈ ಥ್ರೂ ದ ಟ್ರಾವೆಲ್ ಏಜೆಂಟ್ ನಂಗೆ ಗೊತ್ತಿತ್ತು. ಓಕೆ. ಅಷ್ಟು ಜನ ಇದ್ದರು ಅಂತ. ಬಟ್ ಅಲ್ಲಿ ಅದು ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಮಾಡ್ತು. ಸೆಟಪ್ ಎಲ್ಲ ಚೆನ್ನಾಗಿ ಹೆಂಗಿತ್ತು ಅಂದರೆ ನಮಗೆ ಹೋಮ್ ಸಿಕ್ ಆಗದೆ ಇರೋಂಗೆ ಎಲ್ಲ ಎಲ್ದು. ಬಟ್ ನಮ್ಗೆ ಪರ್ಸನಲಿ ನಂಗೇನು ಅಂದರೆ ಐ ಫೌಂಡ್ ಅ ವೆರಿ ಗುಡ್ ಮೆಂಟರ್. ಸೊ ಲ್ಯಾಬೇ ನನ್ನ ಮನೆ. ಸೊ ಹೋದೆ, ಅಲ್ಲಿ ಕೂತ್ಕೊಂಡೆ ಕೆಲಸ ಮಾಡಿದ್ದೇನೆ. ಸೊ ನಂಗೆ ಹೊರಗಡೆ ಏನು ಎಂತ ಏನೂ ಇಲ್ಲ. ಬಟ್ ಏನು ಅಂದರೆ ಒಂದು, ದಿಸ್ ಇಸ್ ಫಾರ್ ಎವ್ರಿ ಒನ್. US ಫಸ್ಟ್ ಹೋದಾಗ ಅಗೇನ್ ದಿಸ್ ಇಸ್ ಆ ಜಮಾನ ಅಂತ ಹೇಳ್ತೀನಿ ಅದನ್ನ. ನಮಗೆ ಅಡುಗೆ ನಾವೇ ಮಾಡ್ಕೋಬೇಕು. ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಶಾಕ್. ಯಾಕೆಂದರೆ ನಂಗೆ ಅಡುಗೆ ಮಾಡೋಕ್ಕೆ ಬರ್ತಿತ್ತು, ಬಟ್ ದಿನ ನಾನೇ ಅಡುಗೆ ಮಾಡ್ಕೋಬೇಕು, ದಿನ ಎದ್ದು ನಾನೇ ಅಡುಗೆ ಮಾಡಿ ನಾನೇ ಪಾತ್ರೆ ತೊಳ್ಕೊಂಡು ನಾನೇ ಮಾಡಬೇಕು ಅಂದಾಗ ಆಗ ಐ ಮಿಸ್ ಮೈ ಪೇರೆಂಟ್ಸ್, ಎಸ್ಪೆಷಲಿ ನಮ್ಮ ಅಮ್ಮ. ದಿನ ಎದ್ದ ತಕ್ಷಣ ತಿಂಡಿ ರೆಡಿಯಾಗಿರೋದು ಏನು ಇದಿಲ್ಲ, ಅದು ಆ ಥರ. ಬಟ್ ಅದೆಲ್ಲ ಒಂದು ಸ್ಮಾಲ್ ಆಸ್ಪೆಕ್ಟ್, ಅದೆಲ್ಲ ಪಾರ್ಟ್ ಆಫ್ ಲೈಫ್ ಹಂಗೆ. ಬಟ್ ಯಾಕೀಗ ಹೇಳಿದ್ರೆ ಈಗ ಆಪರ್ಚುನಿಟೀಸ್ ಆರ್ ಡಿಫ್ರೆಂಟ್. ಈಗ ಹುಡುಗರಿಗೆ ರೆಡಿಮೇಡ್ ಫುಡ್ಡು MTRದೆಲ್ಲ ಇದೆ, ಆಗಲ್ಲ. ಆಗ ಅಷ್ಟು ಇರಲಿಲ್ಲ ಏನು. ಸೊ ಏನಿದ್ರು ಯು ಹ್ಯಾವ್ ಟು ಡೂ ಆನ್ ಯುವರ್ ಓನ್. ಸೊ ಅದು ಈಗಿಲ್ಲ ಅಷ್ಟು. ಬಟ್ ಸ್ಟಿಲ್ ದ ಕಾನ್ಸೆಪ್ಟ್ ಅಲ್ಲಿ ಹೋದಾಗ ಸ್ವಲ್ಪ ಹೋಮ್ ಸಿಕ್ ಆಗುತ್ತೆ. ಬಟ್ ಇಫ್ ಯು ಹ್ಯಾವ್ ದ ಗುಡ್ ಫ್ರೆಂಡ್ಸ್, ಗುಡ್ ನೆಟ್ವರ್ಕ್ ಇದ್ದರೆ ಅದೆಲ್ಲ ಏನಾಗಲ್ಲ. ಬಟ್ ಆಪರ್ಚುನಿಟಿ ಚೆನ್ನಾಗಿದ್ದರೆ ಐ ಥಿಂಕ್ ಎವ್ರಿಥಿಂಗ್ ಇಸ್ ವಿಲ್ ಫರ್ಗೆಟ್, ಎಲ್ಲ ಮರ್ತೋಗುತ್ತೆ. ಅದೊಂದೇ ನಾವು ಫೋಕಸ್ ಮಾಡ್ತೀವಿ. ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂದು 2 years ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ಆಯಿತು. ಬಟ್ ಆಫ್ಟರ್ ದಟ್ ಅದರೊಳಗೆ ಸೆಟ್ ಆಗಿ ರಿಸರ್ಚಲ್ಲಿ ಡೀಪ್ ಆಗಿ ಇದ್ದಿದ್ದರಿಂದ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಅದರ್ ದೆನ್ ದಟ್ ದ ಫಾಸ್ಟ್ ಲೈಫು, ದ ಟೆಕ್ನಾಲಜಿ ಇಲ್ಲಿಗೆ ಇದ್ದಿದ್ದು ಅಲ್ಲಿಗೆ ಇದ್ದಿದ್ದು ಎರಡು ಥರ ಹೇಳ್ಬೋದು. ಅಮೆರಿಕಾ ಅಟ್ ದಟ್ ಟೈಮ್ ವಾಸ್ ವೆರಿ ಅಡ್ವಾನ್ಸ್ ಟು ವಾಟ್ ವಿ ಹ್ಯಾಡ್, ಅದು ಕರೆಕ್ಟು, ಇಲ್ಲ ಅಂತ ಹೇಳಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ದ ಪ್ಲೇಸ್ ವೇರ್ ಐ ಸ್ಟಡಿಡ್, ಓಕ್ಲಹೋಮಾ ಸ್ಟೇಟ್ ಯೂನಿವರ್ಸಿಟಿ, Stillwater, ಓಕ್ಲಹೋಮಾ, ಏನು ಡಿಸ್ಟ್ರಾಕ್ಷನ್ ಇರಲಿಲ್ಲ. ಓಕೆ. ಇಟ್ಸ್ ಅ ವೆರಿ ಸ್ಮಾಲ್ ಟೌನ್. ಕ್ರಿಸ್ಮಸ್ ಬ್ರೇಕ್ ಬಂತು ಅಂದರೆ ಇಡೀ ಕ್ಯಾಂಪಸ್ ಖಾಲಿ. ಓಕೆ. 10 ಜನ ಇರ್ಬೋದು ಟೌನಲ್ಲೇ. ಇಡೀ ಟೌನಲ್ಲಿ 10 ಜನ ಇರ್ಬೋದು. 4 ಅಂಗಡಿ, ಅದಕ್ಕೆ 2 ವಾಚ್ಮೆನ್ನು, ಅಲ್ಲಿ 2 ಕೌಂಟ್ರಲ್ಲಿ ಕೆಲಸ ಮಾಡೋರು, ಅದಕ್ಕೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆ ಥರ ಆಗೇನಾಯಿತು, ಕೆಲ ಟೈಮ್ ಹೋಮ್ ಸಿಕ್ ಆಗೋದು, ಅಯ್ಯೋ ಯಾರು ಇಲ್ವಲ್ಲಪ್ಪ, ನಾವು ಹಬ್ಬಕ್ಕೆ ಹೋಗಿಲ್ವಲ್ಲ ಅಂತ ಅನಿಸೋದು. ಬಟ್
ರೆಸ್ಟ್ ಆಫ್ ದ ಟೈಮ್ ಅಷ್ಟು ನಾವು ಫೋಕಸ್ ಎನರ್ಜಿ ಅದು ಮಾಡಿದಾಗ ಅದು ಎಂಜಾಯ್ ಮಾಡೋಕ್ಕಾಯ್ತು. ಸ್ಮಾಲ್ ಟೌನ್ ಈಗ ಹೇಳ್ತಾರೆ ಚಿಕ್ಕ ಊರಿಗೆ ಹೋಗಬೇಕು ದೊಡ್ಡ ಊರು ಬೇರೆ ಅಂತ, ಅದು ನಾನು PhD ಮಾಡ್ಬೇಕಾದ್ರೆ ಅನುಭವಿಸ್ಬಿಟ್ಟೆ. ಸೊ ದಟ್ ವಾಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹೌ ಮಚ್ ಯು ಮಿಸ್ಡ್ ಅಮ್ಮನ ಚಿತ್ರಾನ್ನ ಉಪ್ಪಿಟ್ಟು? ಆಲ್ಮೋಸ್ಟ್ ಎವ್ರಿ ಡೇ. ಅಡುಗೆ ವಾಸ್ ಅಡುಗೆ ಮಾಡ್ಕೋಬೋದಾಗಿತ್ತು, ಬಟ್ ಆ ಟೇಸ್ಟು ಅದು ಇಟ್ ವಾಸ್ ನೆವರ್ ರಿಪ್ಲೇಸಬಲ್. ಸೊ ಹೊಸ್ತಿನಲ್ಲಿ ಅಲ್ಲಿ ಇದ್ದಾಗ ಅಲ್ಲಿ ಏನು ಅಷ್ಟು ಒಂದು ಅಂಗಡಿ ಇತ್ತು, ಅಲ್ಲೇ ಎಲ್ಲ ಸಿಕ್ತಿತ್ತು. ಬಟ್ ಕೆಲವು ಟೈಮ್ ಸಿಕ್ಕಲಿಲ್ಲ ಅಂದರೆ ನಮ್ಗೆ ಆಪ್ಷನ್ ಇಲ್ಲ, ವೆಯ್ಟ್ ಮಾಡಬೇಕು. ಅವ್ನು ಹೋಗಿ ಬೇರೆ ಊರಿನ ತರೋ ತನಕ ನಾವು ವೆಯ್ಟ್ ಮಾಡಬೇಕು. ಆಮೇಲೆ ಆನ್ಲೈನ್ ಇಂಟರ್ನೆಟ್ ಶಾಪಿಂಗ್ ಶುರುವಾದ, ವಿ ವರ್ ಏಬಲ್ ಟು ಬೈ ಫ್ರಮ್ ಅದರ್ ಪ್ಲೇಸ್. ಕೆಲವು ಆನ್ಲೈನ್ ಆಗಲಿ ಸಿಗೋಕ್ಕೆ ಶುರು ಆಯಿತು. ಆಗ ಇನ್ಕ್ಲೂಡಿಂಗ್ ಅಮೂಲ್ ಘೀ, ಲಿಚ್ಚಡ್ ಪಾಪಡ್, ಆ ಥರ ವೆರಿ ಸ್ಪೆಸಿಫಿಕ್ ಐಟಮ್ ಕೂಡ ನಾವು ತೊಗೊಳಕ್ಕಾಯ್ತು. ಅದು ಸ್ವಲ್ಪ ಆಗ ಓಕೆ ಹೋಮ್ ಸಿಕ್ನ ಇದು ಮಾಡೋಕ್ಕೆ ಆಪ್ಷನ್ಸ್ ಇತ್ತು. ಬಟ್ ಏನೇ ಇದ್ರೂ ಅಮ್ಮನ ಕೈ ಚಿತ್ರಾನ್ನ ದಟ್ ಆ ಟೇಸ್ಟ್ ಬರೋದೇ ಇಲ್ಲ. ಸೊ ಎವ್ರಿ ಟೈಮ್ ಇಂಡಿಯಾಗೆ ಬಂದಾಗ ದಟ್ ವಾಸ್ ಮೈ ಓನ್ಲಿ ಥಿಂಗ್. ಏನು ಎಲ್ಲೋ ಹೊರಗಡೆ ಎಲ್ಲೂ ಇಲ್ಲ. ಆ್ಯಕ್ಚುಲಿ ನಂದು ಒಂದೇ ಒಂದು ರಿಕ್ವೆಸ್ಟ್, ನಮಗೆ ಮಜ್ಜಿಗೆ ಬೇಕು. ಸಮಥಿಂಗ್ ಆಸ್ ಸಿಂಪಲ್ ಆಸ್ ಮಜ್ಜಿಗೆ, ಇಂಡಿಯನ್ ಮಜ್ಜಿಗೆ. ಆ ಮಜ್ಜಿಗೆ ಕೊತ್ತಂಬರಿ ಸೊಪ್ಪು ಹಾಕಿ, ಆ ಶುಂಠಿ ಹಾಕಿ, ಆ ಇಂಗ್ ಹಾಕಿ ಒಂದು ಮಾಡ್ತಾರೆ. ಅದೇನಿಲ್ಲ, ಬರೀ ಹಾಲದು. ಬಟ್ ಹಾಲು ಮೊಸರು ಅದು ಆ ಟೇಸ್ಟ್ ಐ ಕುಡ್ ನೆವರ್ ಗೆಟ್ ಇಟ್ ಬ್ಯಾಕ್. ಅದು ಮನೆಗೆ ಬಂದರೆ ಹುಳಿ ಮಜ್ಜಿಗೆ ಬೇಕು, ಹುಳಿ ಮಜ್ಜಿಗೆ ಬೇಕು. ನಮ್ಮಮ್ಮ ಬೆಳಗ್ಗೆ ಹೆಪ್ಪಾಕಿ ಸಾಯಂಕಾಲ ಚೆನ್ನೈ ಅದು ಬೆಳಗ್ಗೆ ಹೆಪ್ಪಾಕಿ ಸಾಯಂಕಾಲ ಎತ್ತಿಟ್ಬಿಡೆ, ಇಲ್ಲಮ್ಮ 2 ದಿವಸ ಹೊರಗಡೆ ಇಡು, ಪರ ಎಲ್ಲ ಹುಳಿಯಾಗಬೇಕು ನನಗೆ ಅಂತ ಆ ಥರ. ಬಟ್ ಸಮಥಿಂಗ್ ಸಿಂಪಲ್ ಅದು ಮಿಸ್ ಆಗುತ್ತೆ. ಕೆಲವುದೆಲ್ಲ ಸಿಕ್ಕತ್ತೆ, ಬಟ್ ಕೆಲವೊಂದು ಅದು ಮಿಸ್, ಅದು ಸಿಕ್ಕಲ್ಲ. ಬಟ್ ಅದೇ ದತ್ತಾತ್ರೇಯ ಚೆನ್ನೈಯಲ್ಲಿ ನೀವು ಓದ್ಬೇಕಾದ್ರೆ ನೀವು ಅನ್ಕೊಂಡಿದ್ದು ನಾನು ಏನಾಗಬೇಕು, ಅಥವಾ ಅಲ್ಲೊಂದು ಡ್ರೀಮ್ ಏನಾದ್ರು ಇತ್ತು ಆ ಥರ? ಹೈಸ್ಕೂಲಲ್ಲಿ ಆ ಥರ ಇಲ್ಲ, ಓದಬೇಕು, ಐ ವಾಂಟ್ ಟು ಸ್ಟಡಿ ಅನ್ನೋದು ಮಾತ್ರ ಇತ್ತು. ಏನು ಮಾಡ್ತೀನಿ, ಹೆಂಗೆ ಹೋಗ್ತೀನಿ ಅನ್ನೋದು ಐ ಹ್ಯಾಡ್ ಆಬ್ಸಲ್ಯೂಟ್ಲಿ ನೋ ಕ್ಲೂ. ನಾನು ಹೇಳಿದಾಗ BSc ಓದ್ಬೇಕಾದ್ರೆ MSc IIT ಮಾಡ್ಬೋದು ಅಂತ ಗೊತ್ತಿದ್ದು. MSc ಮಾಡೋಕ್ಕೆ ಹೋದಾಗ PhD US ಹೋಗ್ಬೋದು ಅಂತ ಗೊತ್ತಾಗಿದ್ದು ಅಷ್ಟೇ. ಬಟ್ ಆಪರ್ಚುನಿಟಿ ಯಾವಾಗ ಸಿಕ್ಕುತ್ತೋ ತೊಗೋಬೇಕು. ದಟ್ ವಾಸ್ ನಾಟ್ ಪ್ರೀ ಪ್ಲ್ಯಾನ್ಡ್, ಬಟ್ ಆಪರ್ಚುನಿಟಿ ಬಂದಾಗ ಟೇಕ್ ಇಟ್, ಬಟ್ ಡೋಂಟ್ ರಿಗ್ರೆಟ್ ಇಟ್. ಟೇಕ್ ಇಟ್ ಆ್ಯಂಡ್ ಗೋ ವಿತ್ ಇಟ್ ಅಷ್ಟೇ. ಅದು ನಾನು ಮಾಡಿದೆ, ಡೌಟ್ ಇತ್ತು ಬೇಕಾ ಅಂತ, ಬಟ್ ಆಪರ್ಚುನಿಟಿ ಕಾಣ್ತು, ಐ ಟುಕ್ ಇಟ್ ಅಷ್ಟೇ. ದಟ್ ಈಸ್ ಇಟ್ ವಾಸ್ ನಾಟ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ನಾನು ಸ್ಕೂಲೆಲ್ಲ ಓಪನ್ ಆಗಿದೆ. ನಾನು ಸ್ಕೂಲ್ ಇರಬೇಕಾದ್ರೆ ನಾನು ಡಾಕ್ಟರ್ ಆಗ್ತೀನಿ ಅದೆಲ್ಲ ಇತ್ತು, ಎಲ್ಲ ಥರ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ. ಬಟ್ ಅದೇ ಆಗ್ತೀನಿ ಅನ್ನೋದು ಅಷ್ಟು ಇರಲಿಲ್ಲ. ಇಟ್ ವಾಸ್ ಮೋರ್ ಆಫ್ ಹೆಂಗೆ ಬಂತು ಹಂಗೆ ನೋಡೋಣ ಅಂತಲೇ ಮಾಡಿತ್ತು. ಆ ದಿವಸಗಳ ನಿಮ್ಮ ಚೈಲ್ಡ್ಹುಡ್ಡಿನ ಚೆನ್ನೈ, ಆ ದಿವಸದ ಮಡ್ರಾಸ್ ಇದು ಸಿಟಿ ಹೆಂಗಿತ್ತು? ಏನು ಇವತ್ತು ನೀವು ಮಡ್ರಾಸ್ ಹೋದಾಗ ಏನು ಮಿಸ್ ಮಾಡ್ಕೋತೀರ ಅಲ್ಲಿದ್ದು? ಚೆನ್ನೈ ಆಫ್ಟರ್ 1997 ಹೋಗಿದ್ದು. ಐ ಕೇಮ್ ಐ ಥಿಂಕ್ 2000 ಫಸ್ಟ್ ಟೈಮ್ ಆಫ್ಟರ್ 3 years. ಚೆನ್ನೈ ವಾಸ್ ಸ್ಟಿಲ್ ದ ಸೇಮ್, ಅಷ್ಟು ಚೇಂಜ್ ಆಗಿರಲಿಲ್ಲ. ಆಮೇಲೆ 2004 ಆ ಟೈಮಲ್ಲಿ ತಿರ್ಗಿ ಅದಿರ್ಬೋದು. ಸೊ ದಟ್ ವಾಸ್ ಹೌ ಇಟ್ ವಾಸ್. ಅದು ತುಂಬ ಚೇಂಜಸ್ ಆಗಿದೆ. ಬಟ್ ಐ ಹ್ಯಾಡ್ ದ ಆಪರ್ಚುನಿಟಿ ಗೋ ಬ್ಯಾಕ್ ಟು IIT. ಸೊ IIT is IIT. ಸೊ ಅದು ಹಂಗೆ ಇದೆ, ಬಿಲ್ಡಿಂಗ್ಸ್ ಆರ್ ಸ್ಟಿಲ್ ದೇರ್, ಬಟ್ ನ್ಯೂವರ್ ಬಿಲ್ಡಿಂಗ್ಸ್ ಆರ್ ಕಮ್. ಸೊ ಆ ಥರ ಸ್ವಲ್ಪ ಚೇಂಜ್ ಆಗಿ. What made you go back to IIT? Sorry? What made you go back to IIT? ಗೆ when I came back to India, there was an opportunity where ಅದಲ್ಲಿ ಫಸ್ಟು ಹಳೆ ಸರ್ ನಾವು ನೋಡೋಣ, ಬಿಕಾಸ್ ವಾಪಸ್ ಬಂದಿದ್ದೀನಿ. ಐ ಆಮ್ ನಾಟ್ ದ ಓಲ್ಡ್ ದತ್ತಾತ್ರಿ, ಐ ಆಮ್ ಅ ಡಿಫ್ರೆಂಟ್ ದತ್ತಾತ್ರಿ. ನಾವು ಕಮ್ ಐ ಅ ಜಾಬ್, ನಾವು ಐ ಆಮ್ ಅ ಫ್ಯಾಕಲ್ಟಿ ಅಂತ ಹೇಳೋಕ್ಕೆ ಬಂದೆ. ಹೋದಾಗ ಜಸ್ಟ್ ಸುಮ್ಮನೆ ಹಳೆ ಕ್ಯಾಂಪಸ್ ನೋಡೋಣ ಅಂತ. ಸೊ ಅದಕ್ಕೋಸ್ಕರ ಹೋಗಿದ್ದು. ಆಗ ಹೋದಾಗ ಅದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಲ್ ಇಸ್ ದ ಸೇಮ್, ಇಟ್ಸ್ ನಥಿಂಗ್ ಎಸ್ ಹಂಗೆ ಇದೆ. ಅದು ಪಕ್ಕ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಸೊ ಅದು ನೋಡಿಬಿಟ್ಟು ತುಂಬ ಚೆನ್ನಾಗಿ ಅನಿಸ್ತು, ಇಟ್ಸ್ ಡೆವಲಪಿಂಗ್ ಅಂತ. ಬಟ್ ದಟ್ ನಾಸ್ಟಾಲ್ಜಿಯಾ ಅಂತಾರಲ್ಲ, ಅದು ಹಳೆ ಬಿಲ್ಡಿಂಗ್ ಹೋದರೆ ಅದೇ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು, ಅದೇ ಲ್ಯಾಬು, ಅದೇ ಸ್ಮೆಲ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಮೆಲ್ ಅಂತಾರೆ, ಅದು ಹಾಗೆ ಇತ್ತು. ಅಲ್ಲೊಂದು ನಮಗೊಂದು ಸ್ಮಾಲ್ ರೂಮ್ ಇತ್ತು ಅಲ್ಲಿ. ಅದು ಅವರು ವೈವಾ ರೂಮ್ ಅಂತ ಹೇಳೋರು, ನಾವು ಅದು ಟಾರ್ಚರ್ ರೂಮ್ ಅಂತ ಹೇಳ್ತಿದ್ವಿ. ಅದೇ ಕ್ವಶನ್ ಕೇಳೋರು. ಸೊ ಅದು ರೂಮ್ ನೋಡ್ತಿದ್ದಂಗೆ ಎಲ್ಲ ನಾಪ್ಕ ಬಂತು, ಓ ಇಲ್ಲಲ್ವಾ ನನ್ನ ಹಿಂಗೆ ಕ್ವಶನ್ ಕೇಳಿದ್ರು, ಅವತ್ತು ಅಳಿಸಿದ್ರಲ್ವ ನನ್ನ ಅಂತ ನಾಪ್ಕ ಬಂತು. ಅದೇ ಥರ ಖುಷಿ ಆಯಿತು, ಈಗ ನಾನು ಪ್ರೊಫೆಸರ್ ಆಗಿದ್ದೀನಿ, ನಾನು ಈಗ ಕೂತ್ಕೊಂಡು ಹುಡುಗನ ಅಳಿಸ್ಬೋದಲ್ವಾ ಅಂತ ಒಂದು ಸೆಕೆಂಡ್ ಖುಷಿ ಬಂತು. ಬಟ್ ಏನಂತ ನಾಸ್ಟಾಲ್ಜಿಯಾ ಇಸ್ ದೇರ್. ಅದು ಹಳೆ ಮೆಮರೀಸ್, ದಟ್ ವಾಟ್ ಐ ಲರ್ನ್ಡ್, ದಟ್ ಈಸ್ ವಾಟ್ ಮೇಡ್ ಮೀ. ಅಲ್ಲಿ ನಾನು ಕಲ್ತಿದ್ದರಿಂದನೇ ಐ ಆಮ್ ಏಬಲ್ ಟು ಡೂ ವಾಟ್ ಐ ಆಮ್ ಡೂಯಿಂಗ್ ನೌ. ದಟ್ ಫೌಂಡೇಶನ್ ದಟ್ ಐ ಗಾಟ್ ಫ್ರಮ್ IIT ಇಸ್ ವಾಟ್ ಹೆಲ್ಪಿಂಗ್ ಮೀ. ಸೊ ಅದು ನೋಡೋಕ್ಕೆ ಇಟ್ ವಾಸ್ ವೆರಿ ನೈಸ್. ಇದು ಬಿಟ್ಟು ಇನ್ನು ತೀರಾ ಚಿಕ್ಕ ವಯಸ್ಸಿನ ಮೆಮೊರೀಸ್ಗೆ ಹೋದರೆ, ನಿಮ್ಮ ಸ್ಕೂಲ್ ಡೇಸ್ ಮೆಮೊರೀಸ್ಗೆ ಹೋದರೆ ಏನು ಚೆನ್ನೈ ಏನು ಮಿಸ್ ಮಾಡ್ಕೋತೀರಾ? ಸ್ಟೂಡೆಂಟ್ಸ್ ಆರ್ ನಾಟ್ ಲೈಕ್ ವಾಟ್ ವಿ ವರ್ ಆಸ್ ಸ್ಟೂಡೆಂಟ್ಸ್. ಓಕೆ, ಅದು ಒಂದು ಸೊಸೈಟಿ ಹ್ಯಾಸ್ ಚೇಂಜ್, ಟೆಕ್ನಾಲಜಿ ಅಂತ ಹೇಳ್ಬೋದು ಏನು ಬೇಕಾದ್ರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕೋವಿಡ್ ಬಂದು ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಬಟ್
the concept of education, learning has changed. I see a very big drastic change. ಈಗ ತುಂಬ ಕಾಂಪಿಟೇಟಿವ್ ಆಗಿಬಿಟ್ಟಿದೆ, ತುಂಬ ಕಾಂಪಿಟೇಟಿವ್. ಇಟ್ಸ್ ಗುಡ್ ಕಾಂಪಿಟೇಟಿವ್ ಆದರೆ, ಬಟ್ ನಾಟ್ ಇನ್ ಅ ವೆರಿ ಫೋಕಸ್ಡ್ ವೇ. ಯಾರು ಕೇಳಿದ್ರು ನಾನು ಆ ಎಕ್ಸಾಮ್ ತೊಗೋಬೇಕು, ಅದು ಮಾಡಬೇಕು, ಒಂದು ಜಾಬ್ ಬೇಕು, ಬಟ್ ಡು ಯು ರಿಯಲಿ ಲರ್ನ್ ದ ಸಬ್ಜೆಕ್ಟ್ ಅನ್ನೋದು ಅದಿಲ್ಲ, ಅದು ಹೊರಟೋಗಿದೆ. ದಟ್ಸ್ ವಾಟ್ ಐ ಫೆಲ್ಟ್ ವೆನ್ ಐ ಸಿ ದ ಸ್ಕೂಲ್. ಅವ್ರ ಅಡ್ವರ್ಟೈಸ್ಮೆಂಟ್ ಮಾಡೋದು, ರೆಕ್ರೂಟ್ ಮಾಡೋಕ್ಕೆ ಎಲ್ಲ ನೋಡಿದ್ರೆ ತುಂಬ ಕಮರ್ಷಿಯಲ್ ಅಂತ ಹೇಳಲ್ಲ, ಅದು ಎಜುಕೇಷನ್ ಅನ್ನೋದು ಇಲ್ಲ, ಹೊರಟೋಗಿದೆ. ಅದು ಆ ಕೋರ್ ಮುಂಚೆ ಇತ್ತಲ್ಲ, ಒಂದು ಡೆಡಿಕೇಶನ್ ಫ್ರಮ್ ಸ್ಟೂಡೆಂಟ್ಸ್, ಫ್ರಮ್ ದಿ ಟೀಚರ್ಸ್, ಮ್ಯಾನೇಜ್ಮೆಂಟ್, ಪೇರೆಂಟ್ಸ್, ಅದೆಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದೆ. ಅದು ಸಮ್ಟೈಮ್ಸ್ ಗುಡ್ ಅನ್ಸುತ್ತೆ, ಬಟ್ ಸಮ್ಟೈಮ್ಸ್ ಇಟ್ ಲುಕ್ಸ್ ವೆರಿ ಬ್ಯಾಡ್. ಅದು ಪ್ಯಾಷನ್ ಟು ಲರ್ನ್ ಇಸ್ ಡಿಫರೆಂಟ್. ದಿ ಡೆಫಿನೇಷನ್ ಆಫ್ ಲರ್ನಿಂಗ್ ಚೇಂಜ್ ಆಗ್ಬಿಟ್ಟಿದೆ. ಡೆಫಿನೇಷನ್ ಆಫ್ ಲರ್ನಿಂಗ್ ಹೆಂಗಾಗ್ಬಿಟ್ಟಿದೆ ಅಂದರೆ, ನಂಗೆ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬೇಕು, ನಾನು ಪಾಸ್ ಆದರೆ ಸಾಕು. ನಾಟ್ ದಟ್ ಐ ಲರ್ನ್ ದ ಸಬ್ಜೆಕ್ಟ್ ಅನ್ನೋದಿಲ್ಲ. ಈ ಕೆಮಿಸ್ಟ್ರಿಲಿ ಏನು ಕಲ್ತು, ಈ ಕೆಮಿಸ್ಟ್ರಿ ಅದು ಅದೇ ಯಾಕೆ ಕೆಮಿಸ್ಟ್ರಿನ ತರ್ತೀನಿ ಅಂದರೆ, ಎಷ್ಟೋ ಜನಕ್ಕೆ ಕೆಮಿಸ್ಟ್ರಿನ ತುಂಬ ದೇ ಡೋಂಟ್ ಲೈಕ್ ಇಟ್. ಹೌದು, ಕೆಮಿಸ್ಟ್ರಿನ ಅಂತ ಹೇಳ್ತಾರೆ. ನಿನ್ನೆ ಟ್ರೈನಲ್ಲಿದ್ದೆ, ವಾಸ್ ಕಮಿಂಗ್ ಬ್ಯಾಕ್, ಏನೋ ಮಾತಾಡ್ತಿದ್ರೆ, ದೇವರ್ 2 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಒಬ್ಬ ಲಾ, ಒಂದು ಇಂಜಿನಿಯರಿಂಗ್. ವಾಟ್ ಆರ್ ಯು ಎಮ್ ಅ ಪ್ರೊಫೆಸರ್ ಅಂದೆ, ವಿಚ್ ಸಬ್ಜೆಕ್ಟ್, ಕೆಮಿಸ್ಟ್ರಿ ಅಂತ ತಕ್ಷಣ ಅವ್ರು ಕೆಮಿಸ್ಟ್ರಿನಾ ಅಂತ ಒಳ್ಳೆ ಅಯ್ಯೋ ಅಂತ ಹಂಗೆ. ಇಟ್ ವಾಸ್ ಯಾಕೆ ಹಂಗೆ ಆಗ್ಬಿಟ್ಟಿದೆ ಅಂದರೆ, ಓವರ್ ಟೈಮ್ ಕೆಮಿಸ್ಟ್ರಿ ಇಸ್ ಟಫ್, ಕಲ್ತ್ಕೊಳ್ಳೋಕ್ಕಾಗಲ್ಲ ಅಂತ ಒಂಥರ ಮಾಡಿಬಿಟ್ಟಿದ್ದಾರೆ ಅದನ್ನ. ಬಿಕಾಸ್ ನೋಬಡಿ ಈಸ್ ಟೀಚಿಂಗ್ ಯು ಕೆಮಿಸ್ಟ್ರಿ. ಎಕ್ಸಾಮ್ಗೆ ಇಷ್ಟು ಬೇಕು, ಇಷ್ಟು ಮಾತ್ರ ಕಲ್ತ್ಕೊಳ್ಳಿ ಸಾಕು. ನೋ ಫನ್ ಆಫ್ ಇಟ್, ಜಸ್ಟ್ ನೋ ಫನ್. ಫನ್ ಹೊಟ್ಟೋಗಿದೆ, ಎಜುಕೇಷನ್ನೇ ಫನ್ ಹೊಟ್ಟೋಗಿದೆ. ನೆಕ್ಸ್ಟ್ ಮ್ಯಾಥ್ಸು ಹೆದರಿಕೆ, ಮ್ಯಾಥ್ಸ್ ಹೆದರ್ಕೊಳ್ತಾರೆ. ಇಟ್ಸ್ ನಾಟ್, ಇಟ್ಸ್ ಅ ನೈಸ್ ಸಬ್ಜೆಕ್ಟ್, ಮಾಡ್ಬೋದು, ಅದು ಹೊಟ್ಟೋಗಿದೆ. ಅದು ಎಜುಕೇಷನ್, ಅದು ಚೇಂಜ್ ತುಂಬ. ಐ ಮೀನ್ ಸ್ಕೂಲ್ ವಯಸ್ಸಲ್ಲಿ ನೋಡ್ತಾ ಇದ್ದೆ. ಅದು ಅನ್ಫಾರ್ಚುನೇಟ್ ಸ್ಕೂಲಲ್ಲಿ ಸ್ಟಾರ್ಟ್ ಆಗಿದ್ದು, ಕಾಲೇಜು, ಯೂನಿವರ್ಸಿಟಿ ಹಾಗೆ ಟ್ರಿಕಲ್ ಡೌನ್ ಆಗ್ಬಿಟ್ಟಿದೆ. ಸೊ ಎಲ್ಲಿ ಹೋದ್ರೂ ಇದು ಪಾಸ್ ಆದ್ನ, ಕೆಲಸ ಸಿಗ್ತಾ, ಅದೇ ನೋಡ್ತಾ ಇದ್ದಾರೆ ವಿನ ದೇ ಆರ್ ನಾಟ್ ಏಬಲ್ ಟು ಎಂಜಾಯ್ ದ ಸಬ್ಜೆಕ್ಟ್ ದಟ್ ವೈ ದೇ ಟುಕ್. ಯಾಕೆ ತೊಗೊಂಡೆ ಅಂತ ಕೇಳಿದ್ರೆ, ದೇ ಆರ್ ನಾಟ್ ಏಬಲ್ ಟು ಗಿವ್ ಅ ಗುಡ್ ಆನ್ಸರ್. ನನ್ನ ಫ್ರೆಂಡ್ ತೊಗೊಂಡ, ನಮ್ಮ ಅಪ್ಪ ಹೇಳಿದ್ರು, ಅದೇ ಅಂತಲೇ ಬರುತ್ತವೇನ. ಲೈಕ್ ವೆನ್ ಐ ಟುಕ್ ಕೆಮಿಸ್ಟ್ರಿ, ಐ ಹ್ಯಾಡ್ ಅನ್ ಆಪ್ಷನ್ ಆಫ್ ಟೇಕಿಂಗ್ ಕೆಮಿಸ್ಟ್ರಿ ಆರ್ ಫಿಸಿಕ್ಸ್. ಬೋತ್ 96 ಬಂದಿತ್ತು ಔಟ್ ಆಫ್ 100. ಐ ಹ್ಯಾಡ್ ಅ ಗುಡ್ ಚಾನ್ಸ್. ಕೆಮಿಸ್ಟ್ರಿ, BSc ಕೆಮಿಸ್ಟ್ರಿ ಮಾಡ್ಬೋದು, ಇಲ್ಲ BSc ಫಿಸಿಕ್ಸ್ ಮಾಡ್ಬೋದು. ಬಟ್ ಐ ಟುಕ್ ಅ ಡಿಸಿಷನ್, ಇಲ್ಲ ನಂಗೆ ಕೆಮಿಸ್ಟ್ರಿ ಇಷ್ಟ, ಐ ಲೈಕ್ ದ ಸಬ್ಜೆಕ್ಟ್, ಅದಕ್ಕೆ ತೊಗೊಳ್ತೀನಿ ಅಂತ. ಬಿಕಾಸ್ ಐ ಹ್ಯಾಡ್ ಬೀನ್ ಟಾಟ್ ಬೈ ಪೀಪಲ್ ಹೂ ಮೇಡ್ ಮೀ ಲೈಕ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಐ ಲೈಕ್. ಇದು ಕ್ವೆಶ್ಚನ್ಸ್ ನಾಪ್ಕಾ ಇಲ್ಲ ನನಗೆ, ಬಟ್ ಸಬ್ಜೆಕ್ಟ್ ನಾಪ್ಕಾ ಇದೆ ನನಗೆ. Whom do you remember? School days teaching chemistry. The vice principal I had, who was also the chemistry teacher, who was P.O. Johnson. Okay. He was a very nice person. Exam ಆಗ 12th standard marks ಸ್ಕೂಲಲ್ಲೇ ಬೋರ್ಡಲ್ಲಿ ಹಾಕೋರು. ಈಗ ಆನ್ಲೈನಲ್ಲಿ ಬರುತ್ತಲ್ಲ ಮಾರ್ಕ್ಸ್, ಹಂಗಿಲ್ಲ. ಸೊ ಸ್ಕೂಲ್ಗೆ ಹೋಗ್ಬೇಕು, ಅದು ಹಿಂದಿನ ದಿವಸ ಗೊತ್ತಾಗತ್ತೆ, ಅನೌನ್ಸ್ ಮಾಡ್ತಾರೆ ನಾಳೆ ಅಂತ ಓಡೋಗ್ಬೇಕು. ಹೋಗಿ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ನಮ್ಮ ಹೆಸರು ಇದೆಯಾ, ಪಾಸಲ್ಲಿ ಇದೆಯಾ ಫಸ್ಟ್ ನೋಡಬೇಕು, ಎಷ್ಟು ಮಾರ್ಕ್ಸ್ ಬಂದು ನೆಕ್ಸ್ಟ್ ನೋಡಬೇಕು. ನೋಡಿದಾಗ ಐ ಹ್ಯಾಡ್ 96 ಇನ್ ಕೆಮಿಸ್ಟ್ರಿ. ಸೊ ಐ ವಾಸ್ ಹ್ಯಾಪಿ, ಐ ವಾಸ್ ಥ್ರಿಲ್ಡ್, ಐ ವಾಸ್ ಜಂಪಿಂಗ್. ಫಸ್ಟ್ ಕ್ವಶನ್ ಅವ್ರು ಬಂದರು, ಆಗ ಆ ಟೈಮ್ 9 ಬಂದರು ಅವರು. ಫಸ್ಟ್ ಕ್ವಶನ್ ವೈ ಡಿಡ್ ಯು ಗೆಟ್ 100 ಅಂತಲೇ ಕೇಳಿದ್ರು. ಎಲ್ಲಿ ತಪ್ಪು ಮಾಡಿದೆ ಅಂತ. ಸಿ, ಐ ವಾಸ್ ನಾಟ್ ದಿ ಓನ್ಲಿ ಸ್ಟೂಡೆಂಟ್. ಐ ವಾಸ್ ಅರೌಂಡ್ 30-40 ಸ್ಟೂಡೆಂಟ್ಸ್ ಇನ್ ದಟ್ ಕ್ಲಾಸ್ ಆಫ್ ದಟ್ ಇಯರ್. ಆ್ಯಂಡ್ ಹಿ ವಾಸ್ ಅ ವೆರಿ ಓಲ್ಡರ್ ಪರ್ಸನ್ ಹೂ ವಾಸ್ ದೇರ್. ಒಂದು 20-40 ಬ್ಯಾಚ್ ಗ್ರಾಜುಯೇಟ್ ಆಗಿರ್ಬೋದು. ಆಗಲೂ ಅವ್ರು ನಾನು ಯಾಕೆ ಕೆಮಿಸ್ಟ್ರಿಲಿ 100 ಔಟ್ ಆಫ್ 100, ನನ್ನ ಕ್ಲಾಸಲ್ಲಿ ಆಗೋ ಒಂದು 10 ಜನ 8 ಜನ 100 ತೊಗೊಂಡಿದ್ರು. ಇನ್ನೊಂದರ್ ಫ್ಯೂ ಹ್ಯಾಡ್ ಗಾಟ್ 98 and I was another 5 or 6 who got 96. So his concern was, why did I not get 100? That was the teacher. Yeah. So to this day I remember him because of that. I mean, ಹೋದ್ನಾ ಪಾಸ್ ಆದ್ನಾ ಅಂತಿಲ್ಲ ಅವರು. ವೈ ಡಿಡ್ ಯು ನಾಟ್ ಗೆಟ್ 100? ಯು ಆರ್ ಕೇಪಬಲ್ ಆಫ್ ಗೆಟಿಂಗ್ 100, ಯು ಗಾಟ್ 96. ಯಾವ ಕ್ವಶನಲ್ಲಿ ಏನು ತಪ್ಪು ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. That is why I still remember him. So that was one of the reasons why I decided to continue in chemistry, because that kind of passion a teacher had for a school student. I am just one of the 40 students in the class. And of several batches he was. Of several batches and several batches after me. But that passion he had. So that excited me. Okay, I think I want to be in this. But that was a goal. So that's how directionally hogi bandidu. But he was the first person, I think, who influenced me a lot to be in chemistry. So further in higher education in India, how was the influence? I studied in AMJN College, BSc. Bunch of faculties who are dedicated teachers, who are passionate about teaching. ಅಷ್ಟು ನನಗೆ ಅದು ಹಾಗೆ ಇನ್ಫ್ಲುಯೆನ್ಸ್ ಮಾಡಿ ಅನ್ನೋದು ಐ ಕಾಂಟ್ ರಿಮೆಂಬರ್ ಎನಿವನ್. ಹಾಗೆ ಗಣೇಶ್ ಸರ್ ಅಂತ ಒಬ್ಬರಿದ್ರು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಬಟ್ ಅದರ್ ದೆನ್ ದ್ಯಾಟ್ ಎನ್ ಜಯರಾಮನ್ ಅಂತ ಒಬ್ಬರಿದ್ರು. ಬಟ್ ಅದರ್ ದೆನ್ ದ್ಯಾಟ್ ದೇ ವರ್ ಆಲ್ ಟೀಚರ್ಸ್ ಹೂ ಟಾಟ್. ಸೊ ಹಾಗೆ ಇದ್ದಿಲ್ಲ. ಬಟ್ ಐ ವಾಸ್ ಇನ್ ಕಾಲೇಜ್, ಸೊ ಐ ಹ್ಯಾಡ್ ಮೋರ್ ಫನ್ ವಿತ್ ಮೈ ಫ್ರೆಂಡ್ಸ್. ಸೊ ಆ ಥರದ್ದು ನಂಗೆ ಅದು ಜಾಸ್ತಿ ಜ್ಞಾಪಕ ಇದೆ. ಟೀಚರ್ಸ್ ವರ್ ದಟ್ ಹೂ ಹೆಲ್ಪ್ ಮಿ ಮೇಕ್ ಶ್ಯೂರ್ ಐ ಡು ಓದಿ ಚೆನ್ನಾಗಿ ಮಾಡಿ ಐ ಗೋ ಟು MSc ಅಂತಿತ್ತು. ಬಟ್ I enjoyed more of the college life with my friends. So ಅದರಿಂದ ಅದು ಜಾಸ್ತಿ ಜ್ಞಾಪಕ ಇದೆ, ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ.
So that was how it was. But when I went to IIT was a place where everybody had some influence. On the 20 faculties idru, and everybody somehow gets involved with you. ಹೇಳಿದ್ನಲ್ಲ ಟಾರ್ಚರ್ ರೂಮ್ ಅಂತ ಹೇಳ್ತಿದ್ವಲ್ಲ, ಸೊ ಅದು ವೈವಾ ಟೈಮಲ್ಲಿ ಇಫ್ ಎನಿ ಪ್ರೊಫೆಸರ್ ಇಸ್ ಟೆಕ್ನಿಕಲಿ ವೈವಾಗೆ ಆ ಪ್ರಾಕ್ಟಿಕಲ್ಸ್ ಯಾರು ಮಾಡೋದು ಅವ್ರು ಮಾತ್ರ ಬರೋರು ವೈವಾಗೆ, ಬಟ್ ಫ್ರೀ ಆಗಿದ್ರು ಅಂದರೆ ಅದರ್ಸ್ ವಿಲ್ ಆಲ್ಸೋ ಜಾಯಿನ್. ಓಕೆ, ಸೊ ಹಾಗೆ ಮಾಡಿ, ಸೊ ಎವ್ರಿಬಡಿ ಒಂದು ಈ ವಾಸ್ ನಾಟ್ ಮೈ ಟೀಚರ್ ವುಡ್ ಆಸ್ಕ್ ಕ್ವೆಶನ್ಸ್. ಆ ಥರ ಒಂದು ನೆಟ್ವರ್ಕ್ ಇತ್ತು, ಅಂದರೆ ಒಂಥರ ಒಂದು ಸೆಟಪ್ ವೇರ್ ಎವ್ರಿಬಡಿ ವಾಸ್ ಇನ್ವಾಲ್ವ್ಡ್. ಸೊ ಆದ್ದರಿಂದ ಅವ್ರು ಎವ್ರಿಬಡಿ ಇನ್ಫ್ಲೂಯೆನ್ಸ್, ಯಾಕೆ ಹಿಂಗೆ ಮಾಡಿದೆ ನೀನು, ಯಾಕೆ ಸರಿ ಓದಲಿಲ್ಲ, ಓದ್ಬೋದಾಗಿತ್ತಲ್ಲ ಅಂತ ಒಂದು ಆಲ್ವೇಸ್ ದೇ ವರ್ ಇಂಟ್ರೆಸ್ಟೆಡ್, ಸ್ವಲ್ಪ ಪುಷ್ ಮಾಡೋರು. ಆ ಥರ ಎವ್ರಿಬಡಿ ಅವ್ರಿಗೆ ಓವರ್ ಆಲ್ ಆ್ಯಂಡ್ ಮಾಡಿದ್ರೇನೋ ಬಿಟ್ರೇನೋ ದೇ ವರ್ ಆಲ್ ಕಂಫರ್ಟಬಲ್ ಫ್ಯಾಕಲ್ಟಿ, ಅವ್ರಿಗೇನು ಬೇಡವಾಗಿತ್ತು, ಬಟ್ ದೇ ಸ್ಟಿಲ್ ಫೆಲ್ಟ್ ದಟ್ ದೇ ವಾಂಟ್ ಟು ಡೂ ಇಟ್. ದಟ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಓನರ್ಶಿಪ್ ವಾಸ್ ಬೀಯಿಂಗ್ ಹಾಗೆ ಅದು ಟು ದ ಎಕ್ಸ್ಟೆಂಟ್ ದಟ್ ದೇ pushed us to be the best we could be. ಅದಾಗಿ that's how I was able to go to US. ಅಲ್ಲಿ PhD is your guide, so he is the one and only person with whom you can interact. He was a very good mentor. I mean, he was also a young guy who was just about maybe 6-7 years older than me. Okay, just finished his PhD and postdoc ಮುಗಿಸಿ ಬಂದಿದ್ರು. So he was a very young guy, very driven. ಸೊ ಅವ್ರ ಕಡೆ ಕೆಲಸ ಮಾಡಿದ್ದು ಐ ಲರ್ನ್ಡ್ ಅ ಲಾಟ್. ಮೀನ್ ಬಿಕಾಸ್ ಹ್ಯಾಡ್ ಇಟ್ ಬೀನ್ ಅ ಸೀನಿಯರ್ ಪ್ರೊಫೆಸರ್, ಅವರೆಲ್ಲ ಐ ಆಮ್ ಒನ್ ಆಫ್ ದಿ 15th or 20th or 30th ಸ್ಟೂಡೆಂಟ್ ಆಗ್ತಿದ್ದೆ, ಇವ್ರಿಗೆ ನಾನು ಫಸ್ಟ್ ಸ್ಟೂಡೆಂಟ್. ಸೊ ಅವ್ರು ಸಕ್ಸಸ್ ಆಗಬೇಕು ಅಂತ ನಾ ಸಕ್ಸಸ್ ಆಗಬೇಕು ಅಂತ ಒಂಥರ ಡಿಪೆಂಡೆನ್ಸಿ ಇತ್ತು. ಡಿಪೆಂಡೆನ್ಸಿ ಇತ್ತು. ಇಟ್ ವಾಸ್ ವೆರಿ ಗುಡ್. ಐ ಮೀನ್ ಐ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಬಟ್ ದ ಸೆನ್ಸ್ ಆಫ್ ಎಜುಕೇಶನ್, ಆಸ್ ಯು ಸೆಡ್, ನಿಮ್ಮ ಟೈಮ್ ಸ್ಕೂಲಿಂಗ್ ಕಾಲೇಜಿಂಗು ಹೆಂಗೆ ಡಿಫ್ರೆನ್ಸ್ ಇತ್ತು, ಆ ಟೈಮಲ್ಲಿ ಇಂಡಿಯಾದಿಂದ ಹೋಗಿದ್ದು ನಿಮಗೆ ದ ಸೆನ್ಸ್ ಆಫ್ ಎಜುಕೇಷನ್ ಹಿಯರ್ ಅಂಡ್ ಸೆನ್ಸ್ ಆಫ್ ಎಜುಕೇಷನ್ ದೇರ್, ಆ್ಯಂಡ್ ಯು ಗಾನ್ ಟು ಡೂ ಅ ಫೆಲೋಶಿಪ್, ಒಂದು ಡಾಕ್ಟರೇಟ್ ಮಾಡೋಕೆ ಅಲ್ಲಿ ಹೋಗಿದ್ದೀರಾ. ಸೊ ಆ ಕಮ್ಯುನಿಕೇಷನ್ ಆಫ್ ದ ಎಜುಕೇಷನ್ ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ ಅನ್ನಿಸ್ತು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಗ್ಲೀಷ್ ವಾಸ್ ನಾಟ್ ಅ ಬಿಗ್ ಡೀಲ್. ಯಾಕೆಂದರೆ ವಿ ಆಲ್ ಸ್ಟಡಿ ಇಂಗ್ಲೀಷ್ ಮೀಡಿಯಮ್, ಸೊ ಅದೇನು ಪ್ರಾಬ್ಲಮ್ ಇರಲಿಲ್ಲ. ಆಕ್ಸೆಂಟ್ ಸ್ವಲ್ಪ ಇತ್ತು, ಅದು ಸ್ವಲ್ಪ ಬ್ಯಾರಿಯರ್ ನಮಗೆ. ವಿ ಆರ್ ಹೆಸಿಟೆಂಟ್ ಟು ಟಾಕ್, ಅಯ್ಯೋ ಅವ್ರೇನು ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅಂತ. ಅದು ಸ್ವಲ್ಪ ಕ್ರಾಸ್ ಆಗಾದ್ಮೇಲೆ ದ ಫಸ್ಟ್ ಥಿಂಗ್ ಐ ನೋಟಿಸ್ ವಾಸ್ ಸ್ಟೂಡೆಂಟ್ಸ್ ವರ್ ಮೋರ್ ಇಂಡಿಪೆಂಡೆಂಟ್. ದೇ ವರ್ ವೆರಿ ಇಂಡಿಪೆಂಡೆಂಟ್ ಇನ್ ವಾಟ್ ದೇ ವಾಂಟೆಡ್ ಟು ಡೂ, ಆ್ಯಂಡ್ ಏನು ಫಿಕ್ಸ್ಡ್ ಇರಲಿಲ್ಲ, ಟೈಮ್ ಟೇಬಲೇ ಇಲ್ಲ. ದ ಸ್ಟೂಡೆಂಟ್ ಪಿಕ್ಸ್ ವಾಟ್ ಹಿ ವಾಂಟ್ಸ್ ಟು ಸ್ಟಡಿ, ಅದಕ್ಕೆ ಸರಿ ಟೈಮ್ ಟೇಬಲ್ ಆಗುತ್ತೆ. ಇಲ್ಲಿ ನಮಗೆ ಸ್ಕೂಲಿಂದ ಹಿಡಿದು ಕಾಲೇಜ್ಗೆ ಹೋದ್ರೂ ಫಸ್ಟ್ ಅವರ್ ಇದು, ಸೆಕೆಂಡ್ ಅವರ್ ಇದು ಅಂತ ಎವ್ರಿಬಡಿ ಇನ್ ಯುವರ್ ಕ್ಲಾಸ್ ಸಿಟ್ಸ್ ಟುಗೆದರ್ ಒಂದೇ ಕ್ಲಾಸ್ ರೂಮಲ್ಲಿ. ಅಲ್ಲಿ ಹಂಗಿರಲಿಲ್ಲ. ಇಫ್ ಐ ವಾಂಟ್ ಟು ಟೇಕ್ ಒನ್ ಕೆಮಿಸ್ಟ್ರಿ ಪೇಪರ್, ಐ ಗೋ ಟು ಕೆಮಿಸ್ಟ್ರಿ ಬಿಲ್ಡಿಂಗ್. ನೆಕ್ಸ್ಟ್ ಪೇಪರ್ ಫಿಸಿಕ್ಸ್ ಪೇಪರ್ ಇತ್ತು ಅಂದರೆ ಐ ವಿಲ್ ವಾಕ್ ಟು ದ ಫಿಸಿಕ್ಸ್ ಬಿಲ್ಡಿಂಗ್. ನೆಕ್ಸ್ಟ್ ಇಂಗ್ಲೀಷ್ ಪೇಪರ್ ಐ ಗೋ ಟು ದ ಇಂಗ್ಲೀಷ್ ಡಿಪಾರ್ಟ್ಮೆಂಟ್. ಆ ಥರ ದ ಸ್ಟೂಡೆಂಟ್ ಇಸ್ ಮೂವಿಂಗ್ ಎವ್ರಿವೇರ್, ಒಂದೇ ಕಡೆ ಕೂತ್ಕೊಂಡಿರಲ್ಲ. ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ಡಿಫರೆನ್ಸ್, ವೇರ್ ಸ್ಟೂಡೆಂಟ್ಸ್ ವರ್ ಗಿವನ್ ಮೋರ್ ಫ್ರೀಡಮ್. ದಟ್ ಈಸ್ ವಾಟ್ ನಾವು NEP ಮಾಡ್ತಾ ಇರೋದು. ದಿಸ್ NEP 2020 ಏನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೋ, ಟ್ರೈ ಮಾಡ್ತಿದ್ದಾರೋ, ದಿಸ್ ಎಕ್ಸಾಕ್ಟ್ಲಿ ವಾಟ್ ಐ ಸಾ ದೇರ್, ವೇರ್ ಸ್ಟೂಡೆಂಟ್ಸ್ ವರ್ ಗಿವನ್ ದ ಫ್ರೀಡಮ್ ಟು ಸ್ಟಡಿ ವಾಟ್ ದೇ ವಾಂಟ್ ಟು ಸ್ಟಡಿ ಬೇಸ್ಡ್ ಆನ್ ದೇರ್ ಇಂಟ್ರೆಸ್ಟ್. ಸೊ ಹಿಯರ್ ನಮ್ಗದೇ ಸೇಮ್, ನಾವು ಬ್ರಿಟಿಷ್ ಕಾಲದಲ್ಲಿ ಏನು ನಮ್ಗೆ ಯಾರೋ ಹೇಳ್ತಿದ್ರು ಏನು ಮಾಡಬೇಕು ಅಂತ, ಸೇಮ್ ಮೆಂಟಾಲಿಟಿ ನಾವು ಚೈಲ್ಡ್ಹುಡ್ಡಿಂದ ಇಲ್ಲಿ ಡೆವಲಪ್ ಮಾಡ್ತಾ ಇದ್ವಿ. ಅವ್ರ ಟೈಮ್ ಟೇಬಲ್ಲು ಇದು ಕೊಟ್ಟು ಫಿಕ್ಸ್ಡ್, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್. ಈಗ ನೀವು ಸ್ಕೂಲಲ್ಲಿ ಓಕೆ, ಐ ಅಗ್ರಿ, ಸ್ಕೂಲಿಗೆ ಒಂದೇ ಥರ ಇರಲಿ, ಬಟ್ ಕಾಲೇಜಿಗೆ ಬಂದಾಗ BSc ಕೆಮಿಸ್ಟ್ರಿ ಅಂದರೆ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಫಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇದೇ ತಗೋಬೇಕು. ಹೌದು, ಯು ಹ್ಯಾವ್ ನೋ ಆಪ್ಷನ್, ಚಾಯ್ಸ್ ಇಲ್ಲ. ಈಗ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಸ್ವಲ್ಪ ಚಾಯ್ಸ್ ಕೊಡ್ತಿದ್ದಾರೆ, ಬಟ್ ಅದು ಸ್ವಲ್ಪ ರಿಜಿಡ್ ಆಗೇ ಇದೆ. ಹೌದು, ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಎಜುಕೇಶನ್, ಇಟ್ಸ್ ಅ ಹಾಲಿಸ್ಟಿಕ್ ಲರ್ನಿಂಗ್. ಹೌದು, ಕೆಮಿಸ್ಟ್ರಿ ಓದೋನು ಮ್ಯೂಸಿಕ್ ಓದಬಾರ್ದು ಅಂತಿಲ್ಲ. ಕರೆಕ್ಟ್. ಸೊ ಕೆಮಿಸ್ಟ್ರಿ ಓದೋನು ಒಂದು ಪೇಪರ್ ಮ್ಯೂಸಿಕ್ ತಗೊಳ್ಳಿ, ಸ್ಪೋರ್ಟ್ಸ್ ತಗೊಳ್ಳಿ. ಹಂಗಿದ್ರೆ ಹಾಲಿಸ್ಟಿಕ್ ಲರ್ನಿಂಗ್ ಆಗುತ್ತೆ. ಹಾಲಿಸ್ಟಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಅದು ಇನ್ಸಿಸ್ಟ್ ಮಾಡಿ ಸ್ವಲ್ಪ ಚೇಂಜ್ ಮಾಡಿ ಅಂತ ಕರಿಕ್ಯುಲಮ್ಗೆ ಹಾಕಿ ಡಿಸಿಪ್ಲಿನ್ ಸ್ಪೆಸಿಫಿಕ್ ಎಲೆಕ್ಟಿವ್, ಓಪನ್ ಎಲೆಕ್ಟಿವ್ ಅಂತ ಈಗ ತರ್ತಾ ಇದ್ದಾರೆ. ಬಟ್ ಈಗ NEP ಇಂಪ್ಲಿಮೆಂಟ್ ಮಾಡೋಕ್ಕೆ ಕರ್ನಾಟಕ ಗೌರ್ಮೆಂಟ್ ಇಸ್ ಪುಷಿಂಗ್. ಈಗ 2020 ಆಯಿತು, 21, 22 ಬ್ಯಾಚಿಂದ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇನ್ಫಾರ್ಮಲಿ ಯಾರ ಹತ್ರ ಮಾತಾಡಿದೆನೋ ದ ಹೆಸಿಟೇಷನ್ ಟು ಅಡ್ಯಾಪ್ಟ್ ಟು ನ್ಯೂ ಥಿಂಗ್ಸ್. ಹೌದು, ಹಳೆ ಕಾಲದಲ್ಲಿ ಹಿಂಗೆ ಮಾಡ್ತಿದ್ವಿ, ಹಾಗೆ ಮಾಡಬೇಕು ಅಂತ ರಿಜಿಡ್ ಆಗಿದ್ದಾರೆ. ಅದು ಚೇಂಜ್ ಮಾಡ್ಕೊಳ್ತಿಲ್ಲ. ಯಾಕೆಂದರೆ ಲರ್ನಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಇವತ್ತು ಓದಿದ್ದು ನಾಳೆ. ಇನ್ನೊಂದು, ಈಗ ಕೋವಿಡ್ ಟೈಮಲ್ಲಿ ಏನು ಅರ್ಥ ಆಯಿತು ಅಂದರೆ ಇನ್ಫಾರ್ಮೇಷನ್ ಇಸ್ ಅವೈಲಬಲ್. ಹೌದು, 24/7 ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಷನ್ ಇನ್ ದ ಇಂಟರ್ನೆಟ್. ಸೊ ಐ ಡೋಂಟ್ ನೀಡ್ ಅ ಟೀಚರ್, ಗಿವ್ ಮಿ ದ ಇನ್ಫಾರ್ಮೇಷನ್, ಬಟ್ ಯು ನೀಡ್ ಟು ಟೀಚ್ ಮೀ ಟು ಲರ್ನ್ ದಟ್ ಇನ್ಫಾರ್ಮೇಷನ್. ಅದು ಹೊಳಿತಿಲ್ಲ. ಅದು ಮರ್ತೋಗ್ಬಿಟ್ಟು ನಾನೇ ಪಾಠ ಕೊಡ್ತೀನಿ ಅಂದರೆ ಬೇಡ, ಐ ಡೋಂಟ್ ನೀಡ್ ಯುವರ್ ನೋಟ್ಸ್. ಈಗ ಇಂಡಿಯಾಲೇ ಬಂದ್ಬಿಟ್ಟು ಸ್ವಯಂ ಪ್ಲಾಟ್ಫಾರ್ಮ್ UGC ಮಾಡಿದ್ರು, NPTEL ಪ್ಲಾಟ್ಫಾರ್ಮ್ IIT ಮಾಡಿದೆ. ಯು ಗೆಟ್ ದ ಬೆಸ್ಟ್ ಆಫ್ ಎನಿ ಇನ್ಸ್ಟಿಟ್ಯೂಷನ್, ಅದು ಪಾಠ ಮಾಡ್ತಾರೆ.
ಸೊ ಐ ಡೋಂಟ್ ನೀಡ್ ಮೈ ಲೋಕಲ್ ಟೀಚರ್ ಟು ಟೀಚ್ ದ ಸೇಮ್ ಸಬ್ಜೆಕ್ಟ್ ವಿಚ್ ಇಸ್ ವೆರಿ ಮೆಕ್ಯಾನಿಕಲ್. ಅದು ಯಾರೋ ಹೇಳ್ಕೊಡ್ಬೋದು, ಯಾರು ಬೇಕಾದ್ರೆ. ಬಟ್ ಹೆಂಗೆ ಓದಬೇಕು, ಏನು ಓದಬೇಕು, ನಾಳೆ ನನ್ನ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ನನ್ನ ಇಂಟ್ರೆಸ್ಟ್ ನೋಡಿಕೊಂಡು, ಬೇಡ ನೀನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ಬೇಡ, ನೀನು ಚೆನ್ನಾಗಿ ಓದಲ್ಲ, ಅದರಲ್ಲಿ ಚೆನ್ನಾಗಿ ತೊಗೊಳ್ತಿಲ್ಲ, ನೀನು ಅನಾಲಿಟಿಕಲ್ಗೆ ಹೋಗು ಅಂತ ಹೇಳ್ಕೊಡೋದು. ದಟ್ ಈಸ್ ದ ರೋಲ್ ಆಫ್ ಅ ಪ್ರೊಫೆಸರ್. ಅದು ಬರಬೇಕು. ಅದು ಸ್ವಲ್ಪ ಆಗತ್ತೆ, ಬಟ್ ಇಟ್ ಇಸ್ ಟೇಕಿಂಗ್ ಲಿಟಲ್ ಬಿಟ್ ಟೈಮ್. ಎಲ್ಲರೂ ನಮಗೆ ಹಳೆ ಅಭ್ಯಾಸ, ನಾನೇ ಟೀಚರ್, ಎಲ್ಲ ನನ್ನ ಹತ್ರ ಬರಬೇಕು, ನಾನು ಹೇಳ್ತೀನಿ ಅಷ್ಟೇ ಮಾಡಬೇಕು. ಅದು ಚೇಂಜ್ ಆಗಿದೆ. ದಟ್ ವಾಸ್ ದ ಫಸ್ಟ್ ಥಿಂಗ್ ಐ ಸಾ ವಾಸ್ ವೆರಿ ಡಿಫ್ರೆಂಟ್ ಇನ್ US. ನೆಕ್ಸ್ಟು ಸ್ಟೂಡೆಂಟ್ ಟೀಚರ್ಗೆ ಏನೂ ಡಿಫ್ರೆನ್ಸ್ ಇರಲಿಲ್ಲ. ರೆಸ್ಪೆಕ್ಟ್ ಕಮ್ಸ್ ತಾನಾಗೆ ಬರಬೇಕು. ನಾ ಟೀಚರ್ ಅಂದರೆ ಇಲ್ಲಿ ಕ್ಲಾಸ್ ಬರ್ತಿದ್ದಂಗೆ ಎದ್ದು ನಿಂತ್ಕೋಬೇಕು, ಅಲ್ಲಿ ಸ್ಟೂಡೆಂಟ್ಸ್ ಕೂತಿರೋರು. ಸೊ ಫಸ್ಟ್ ಕ್ಲಾಸ್ ನಾನು ಅಟೆಂಡ್ ಮಾಡಿದ್ದು, ವೆರಿ ಫಸ್ಟ್ ಕ್ಲಾಸ್. ನನ್ನ ಗೈಡೆಡ್, ನನ್ನ PhD ಗೈಡೆಡ್ ಪಾಠ ಮಾಡೋದು ಆ ಕೋರ್ಸು. ಫಸ್ಟ್ ಡೇ ಹೋದೆ, ನಾನು ಒಬಿಡಿಯನ್ಸ್ ಹಿಡ್ಕೊಂಡು ಫಸ್ಟ್ ಬೆಂಚ್ ಒಳಗೆ ಕೂತ್ಕೊಂಡೆ. ಎಲ್ಲ ದೊಡ್ಡ ರೂಮ್ ಎಲ್ಲ ಕೂತಿದ್ರು. ಆಗ ಕಾಲೇಜಲ್ಲಿ ನ್ಯೂಸ್ ಪೇಪರ್ ಇತ್ತು. ಸೊ ಸೆಕೆಂಡ್ ರೋಲ್ ಕೂತ್ಕೊಂಡು ಹುಡುಗ ಪಾಠ ಮಾಡ್ತಾ ಇದ್ದಾರೆ ಸರ್, ನ್ಯೂಸ್ ಪೇಪರ್ ಓದ್ತಾ ಇದ್ದ. ರೀಡಿಂಗ್ ನ್ಯೂಸ್ ಪೇಪರ್. ನಾನು ಏನು ಇವನು ಬೈಸ್ಕೊಳ್ತಾನೆ, ನಾನು ಹಿಂದೆ ನೋಡ್ತಾ ಇದ್ದೀನಿ, ಅವ್ನ ಪಾರ್ಟಿಗೆ ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ, ಅವ್ನು ಕ್ಲಾಸಿಗೆ ಬಂದಾನೆ, ಅವ್ನು ಕೇಳಿಸ್ಕೊಳ್ತಾ ಇದ್ದಾನೆ, ಅವ್ನು ಪೇಪರ್ ಓದ್ತಾ ಇದ್ದಾನೆ. ಇನ್ನೊಬ್ಬ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಕೂತ್ಕೊಂಡು ತಿಂಡಿ ತಿಂತಾ ಇದ್ದ. ಐ ವಾಸ್ ಈಟಿಂಗ್ ಎ ಸ್ಯಾಂಡ್ವಿಚ್. ಅದು ನೋಡಿ, ಏನಿದು ಸ್ಯಾಂಡ್ವಿಚ್ ತಿಂತ, ಇನ್ನೊಬ್ಬ ಜ್ಯೂಸ್ ಕುಡಿತಾ ಇದ್ದಾನೆ, ಪೆಪ್ಸಿ ಕುಡಿತಾ ಇದ್ದಾನೆ. ಏನಪ್ಪ ಇದು ಹುಡುಗರು ಹಿಂಗಿದ್ದಾರೆ ಅಂತ ಕಸ ಬಿಸಾಕಲ್ಲ. ಆಫ್ಟರ್ ದೇ ಡನ್ ಎದ್ದು ಬಿಸಾಕ್ತಾರೆ. ಬಟ್ ಟೀಚರ್ ಇಸ್ ನಾಟ್ ಅಫೆಂಡೆಡ್. ಅವ್ನು ಯಾಕೆ ತಿಂತಾ ಇದ್ದಾನೆ, ಅವ್ನು ಪೇಪರ್ ಓದ್ತಾ ಇದ್ದ, ಅಫೆಂಡ್ ಆಗಲ್ಲ. ಬಿಕಾಸ್ ಅವ್ನಿಗೆ ಬೇಕು ಅಂದ್ರೆ ಅವ್ನು ಕೇಳಿಸ್ಕೊಳ್ತಾನೆ. ಅವ್ನ ರೆಸ್ಪಾನ್ಸಿಬಿಲಿಟಿ. ಅಟೆಂಡೆನ್ಸ್ ಇಸ್ ನೆವರ್ ದೇರ್. ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಅಟೆಂಡೆನ್ಸ್. ಇಫ್ ಯು ಲೈಕ್ ದ ಸಬ್ಜೆಕ್ಟ್, ಯು ಲೈಕ್ ದ ಟೀಚರ್, ಯು ವಿಲ್ ಕಮ್ ಅಂಡ್ ಅಟೆಂಡ್. ಅಷ್ಟೇ. ಅಟೆಂಡೆನ್ಸ್ ತೆಗೆ ಕಾನ್ಸೆಪ್ಟೇ ಇಲ್ಲ. ಅದು ನಂಗೆ ತುಂಬ ಶಾಕ್ ಆಯಿತು. ಏನು ಅಟೆಂಡೆನ್ಸ್ ತೆಗಿಲ್ವಾ? ಅಯ್ಯೋ ಕ್ಲಾಸಿಗೆ ಬಂದಿದ್ದಿಲ್ಲ, ನಾನು ಬಂದಿದ್ದೀನಿ, ಕರೆಕ್ಟ್ ಟೈಮ್ ಬಂದಿದ್ದೀನಿ, ಅದು ಲೆಕ್ಕ ಇಲ್ಲ. ಬಟ್ ವಾಟ್ ಐ ಲರ್ನ್, ಐ ಮೀನ್ ಅಟೆಂಡೆನ್ಸ್ ಬೇಕೋ ಅದು ಬೇರೆ. ದಿ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಇಸ್ ಡಿಫ್ರೆಂಟ್. ಅಂದರೆ ಐ ವಾಂಟ್ ಟು ಲರ್ನ್, ಐ ವಿಲ್ ಲರ್ನ್, ಬಟ್ ಯು ಕಾಂಟ್ ರೆಸ್ಟ್ರಿಕ್ಟ್. ನಾನು ತಿಂಡಿ ತಿನ್ನಬಾರ್ದು, ಇಲ್ಲ ನಾನು ನ್ಯೂಸ್ ಪೇಪರು, ಅದಕ್ಕೆ ಆ ಥರ ಸ್ಟ್ರಿಕ್ಟಾಗಿ ನಾನು ಪಾಠ ಮಾಡಬೇಕಾದ್ರೆ ನೋಟ್ಸ್ ಬರ್ಕೋಬೇಕು, ನನ್ನೇ ನೋಡಬೇಕು, ಅದೆಲ್ಲ ಇಲ್ಲ. ಟೀಚರ್ ರೆಸ್ಪೆಕ್ಟ್ ಇರುತ್ತೆ. ಅದಕ್ಕಿಂತ ಅದು ತಿಂಡಿ ತಿನ್ನೋದು ಇಟ್ಸ್ ನಾಟ್ ಡಿಸ್ರೆಸ್ಪೆಕ್ಟ್. ಇಟ್ ಇಸ್ ಜಸ್ಟ್ ನಂಗೆ ಟೈಮ್ ಇರಲಿಲ್ಲ, ನಾನು ಬಂದೆ, ನಾನು ಕ್ಲಾಸ್ ಬರಬೇಕು, ನಾನು ತಿಂಡಿ ತಿಂತಾ ಇದ್ದೀನಿ. ಅದಕ್ಕೆ ಅಂತ ಅವನು ಶಬ್ದ ಮಾಡ್ಕೊಂಡು ಏನೂ ಮಾಡ್ತಿಲ್ಲ. ಅವ್ನು ಪಾಠಕ್ಕೆ ತಿಂತಾ ಇದ್ದಾನೆ, ಅವ್ನು ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ, ಕೇಳಿಸ್ಕೊಳ್ತಾ ಇದ್ದಾನೆ, ಅಷ್ಟೇ. ಸೊ ಅದು ಐ ಅಂಡರ್ಸ್ಟುಡ್ ವೇರ್ ಪಾಠ ಮಾಡೋದು ಇಸ್ ಡಿಫ್ರೆಂಟ್. ಯು ಹ್ಯಾವ್ ಟು ಡು ಪಾಠ. ಇಲ್ಲಿ ನಾವು ಪಾಠ ಮಾಡೋದು ಬಿಟ್ಬಿಟ್ಟು ಅವ್ನು ಕ್ಲಾಸಲ್ಲಿ ಸರಿ ಕೂತಿದ್ದಾನೆ, ಅವ್ನು ಯಾರ ಜೊತೆ ಕೂತಿದ್ದಾನೆ, ಅವ್ನ ಜೊತೆ ಮಾತಾಡ್ತಾ ಇದ್ದಾನೆ, ಅವ್ನು ಏನು ಅದೇ ನಾವು ಮಾನಿಟರ್ ಮಾಡ್ತೀವಿ. ಐ ಡೋಂಟ್ ಟೀಚ್. ಎಕ್ಸಾಕ್ಟ್ ಅದೇ ಮಾಡಕ್ಕೆ ಹೋಗಿ ಆಮೇಲೆ ಅಟೆಂಡೆನ್ಸ್ ತೆಗಿತೀನಿ ಅಂತ ಒಬ್ಬರು ಬೆಳೆಸಿ ಹೇಳೋದು, ಪ್ರಾಕ್ಸಿ ಕೊಡೋದು, ಹೇಗೆ ಪ್ರಾಕ್ಸಿ ಕೊಟ್ಟೆ ಅಂತ ಹೇಳೋದು, ಅವ್ನು ಯಾರನ್ನ ಕರಿಯೋನ, ಅಪಾಲಜಿ ಲೆಟರ್ ಕೊಡು, ಇದೇ ಆಗ್ಬಿಟ್ಟು ವಿ ವೇಸ್ಟ್ ಆರ್ ಟೈಮ್ ವೇರ್ ವಿ ಡೋಂಟ್ ಟೀಚ್. ಅದು ಐ ರಿಯಲೈಸ್ ದಟ್ ಒನ್ಸ್ ಯು ರಿಮೂವ್ ದಟ್ ಬರ್ಡನ್, ಬೇಡ ನೀವು ಪಾಠ ಮಾಡು. ಇದು ಯು ಹ್ಯಾವ್ ಅ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಸಿಲೆಬಸ್ ಕೊಟ್ಟಿದ್ದಾರೆ, ಇಷ್ಟು ಕವರ್ ಮಾಡಬೇಕು, ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಸ್ಟೂಡೆಂಟ್ ವಿಲ್ ಲರ್ನ್ ಅಟ್ ಇಸ್ ಓನ್ ಪೇಸ್. ಬೇಡವಾ ಈ ಸೆಮಿಸ್ಟರ್ ಅದಾದ್ರೆ ಬಿಟ್ಬಿಡ್ತಾನೆ, ನಂಗೆ ಬೇಡ, ಐ ವಿಲ್ ಗೋ ಕಂಟಿನ್ಯೂ ನೆಕ್ಸ್ಟ್ ಸೆಮಿಸ್ಟರ್ ಓದ್ತೀನಿ, ನಂಗೆ ಈಗ ಬೇಡ. ಆ ಫ್ರೀಡಮ್ ಸ್ಟೂಡೆಂಟ್ ಹ್ಯಾಡ್. ಅವ್ರಿಗೆ ಗೊತ್ತಿತ್ತು ನಂಗೆ 5 ವರ್ಷ ಆಗುತ್ತೆ ಮುಗಿಸೋಕ್ಕೆ, 4 ವರ್ಷ ಆಗುತ್ತೆ, ತೊಗೊಳ್ತಾರೆ. ಪ್ಲ್ಯಾಂಡ್, ಫೋರ್ಸ್ ಮಾಡಲ್ಲ. ನಂಗೆ ಆಗಲಿಲ್ಲಪ್ಪ 3 ವರ್ಷದಲ್ಲಿ ಮುಗಿಸೋಕ್ಕಾಗಲಿಲ್ಲ, 4 ವರ್ಷ ತೊಗೊಳ್ತೀನಿ, ಪರವಾಗಿಲ್ಲ. ಆ ಕಾನ್ಸೆಪ್ಟ್ ಇರೋದ್ರಿಂದ ದ ಸ್ಟೂಡೆಂಟ್ ವಿಲ್ ಲರ್ನ್ ಅಟ್ ಇಸ್ ಸ್ಪೇಸ್. ದಟ್ಸ್ ವಾಟ್ ದೇ ಸೇ, ಫ್ರೀಡಮ್ ಕಮ್ಸ್ ವಿತ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಗಿವ್ ದಮ್ ಅ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಅದೇ ಮಾತಾಡೋದು. ಈಗ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಾರೆ. ನಾನು ಹೇಳಿದ್ದು ಬೇಡ. ಒಂದು ಕ್ಲಾಸಲ್ಲಿ 100 ಜನ ಇದ್ದರೆ ನೀವು ಹೋಗಿ ಬರಬೇಡಿ ಅಂತ ಅಟೆಂಡೆನ್ಸ್ ಕೊಡಲ್ಲ, ಏನಿದ್ರು ಅಂತೂ 85% ದಿನ ಕ್ಲಾಸಿಗೆ ಬಂದೇ ಬರ್ತಾರೆ. ಅವ್ರ ಅಭ್ಯಾಸ ಬಂದೇ ಬರ್ತಾರೆ, ನಿದ್ದೆನ ಮಾಡ್ತಾರೆ, ಬರ್ತಾರೆ ಅವರು. 85% ಪಕ್ಕ. ಇನ್ನು 10 ಜನ ಟ್ರೈ ಮಾಡ್ತಾರೆ, ಬಂಕ್ ಹೊಡಿಯೋಣ, ಇವತ್ತು ಹಾಸ್ಟೆಲ್ ನಿದ್ದೆ ಮಾಡಿ ನೋಡೋಣ, ಹೊರಗಡೆ ಹೋಗೋಣ ಅಂತ. ಒಂದು 10 ಜನ ಎಷ್ಟು ದಿವಸ ಮಾಡ್ತಾರೆ? 1 ವಾರ ಮಾಡ್ಬೋದು, 10 ದಿನ ಮಾಡ್ಬೋದು. ಫಸ್ಟ್ ಸೆಷನಲ್ಲಿ ಬರುತ್ತೆ, ಅದು ಮುಗೀತು ಅಂದರೆ ಇಲ್ಲೇ ಬೆಳಕಣೋ ಕ್ಲಾಸ್ಗೆ ಹೋಗೋಣ ಅಂತ ದೇ ವಿಲ್ ಕಮ್ ಟು ಕ್ಲಾಸ್. ಒಂದು 5 ಜನ ಇದ್ದೇ ಇರ್ತಾರೆ ಕ್ಲಾಸಲ್ಲಿ, ಎಷ್ಟೇ ಮಾಡಿದೆನು. ಆ 5 ಜನ ನಾನು ಕ್ಲಾಸ್ ಬರ್ಸೋಕ್ಕೋಸ್ಕರ ಅಟೆಂಡೆನ್ಸ್ ಕಂಪಲ್ಸರಿ ಮಾಡ್ತೀನಿ, ಲೇಟ್ ಆಗಿ ಬಂದರೆ ಅಟೆಂಡೆನ್ಸ್ ಇಲ್ಲ ಅಂದರೆ ಎಕ್ಸಾಮ್ ಬರೆಯಲ್ಲ. ವಿ ವೇಸ್ಟ್ ಟೂ ಮಚ್ ಟೈಮ್ ಆನ್ ದಟ್. ದಟ್ ಈಸ್ ವೇರ್ ಗಿವ್ ದಮ್ ದ ಫ್ರೀಡಮ್. ಸ್ಟೂಡೆಂಟ್ಸ್ ಆರ್ ನಾಟ್ ಅಷ್ಟೇನವ್ರಿಗೆ ಎಲ್ಲರೂ ಒಂದೇ ಥರ ಇಲ್ಲ. ಕೆಲವರು ಸ್ಲಿಪ್ ಆಗ್ಬೋದು ಫಸ್ಟ್ ಇಯರಲ್ಲಿ, ಬಟ್ ಆ ರೆಸ್ಪಾನ್ಸಿಬಿಲಿಟಿ ಬಂತು ಅಂದರೆ ತಾನಾಗೆ ದೇ ವಿಲ್ ಪಿಕ್ ಅಪ್ ಬರುತ್ತೆ. ದಟ್ ಇಸ್ ವಾಟ್ ಐ ಲರ್ನ್. ಸ್ಟೂಡೆಂಟ್ಸ್ ಆರ್ ಅವರು ಅದೇ 12th ಮುಗಿಸ್ಕೊಂಡ್ರೆ ಕಾಲೇಜ್ ಬಂದವರು. ಹೆಂಗೆ ಅವ್ರಿಗೆ ಬಂತು, ಹೌ ಆರ್ ದ ಇಂಡಿಪೆಂಡೆಂಟ್, ಹೆಂಗೆ ಅವ್ರಿಗೆ ಗೊತ್ತಾಯ್ತು, ಗೈಡೆನ್ಸ್ ಇರುತ್ತೆ. ನಾನು ತಪ್ಪು ಮಾಡ್ತಾ ಅದಕ್ಕೊಂದು ಎಲ್ಲ ಸ್ಟೂಡೆಂಟ್ಗೂ ಒಂದು ಫ್ಯಾಕಲ್ಟಿ ಅಡ್ವೈಸರ್ ಇರ್ತಾರೆ. ದೇ ಗೋ ಡಿಸ್ಕಸ್ ವಿತ್ ದೆಮ್. ಹಿಂಗೆ ಮಾಡ್ತಾ ಇದ್ದೀನಿ, ಓಕೆನಾ, ಇಲ್ಲ ನೀವು 4 ವರ್ಷದಲ್ಲಿ ಗ್ರಾಜುಯೇಟ್ ಆಗಬೇಕು ಅಂತಿದ್ಯಾ, ಈ ರೇಟಲ್ಲಿ ಹೋದ್ರೆ ನೀವು ಮುಗ್ಸೋಕ್ಕಾಗಲ್ಲ ಅಂತ ಅಡ್ವೈಸ್ ಮಾಡ್ತಾರೆ. ನೆಕ್ಸ್ಟ್ ಸೆಮಿಸ್ಟರ್ ಬೇಗ ತಗೋ, ಎಕ್ಸ್ಟ್ರಾ ಪೇಪರ್ ತಗೋ, ಮುಗಿಸು, ನೀನು ಫಾಸ್ಟಾಗಿ ಹೋಗ್ತಾ ಇದೆಯೋ ಸ್ವಲ್ಪ ಸ್ಲೋ ಡೌನ್ ಮಾಡು ಅಂತ ಹೇಳೋರು ಇರ್ತಾರೆ. ಸೊ ಇದೆ, ದೇರ್ ಆರ್ ಸಂಬಡಿ ಹೂ ಗೈಡ್ಸ್ ದೆಮ್. ಅದಿದ್ದರೆ ಐ ಥಿಂಕ್ ದಟ್ ವಾಸ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಫಾರ್ ಮೀ ಕಂಪೇರ್ ಟು ಇಂಡಿಯಾ ವೇರ್ ಎವ್ರಿಥಿಂಗ್ ರಿಜಿಡ್, ಇಷ್ಟೇ ಮಾಡಬೇಕು. ಅದು ಚೇಂಜ್ ಆಗಿದ್ದು ವಾಸ್ ವೆರಿ ಡಿಫ್ರೆಂಟ್. ಇಂಡಿಯನ್ ಸ್ಟೂಡೆಂಟ್ಸ್ಗೆ
ಹಿಂಗೆ ಜಾಸ್ತಿ ಓದ್ತಾ ಇದೆಯಾ ಸ್ವಲ್ಪ ಕಮ್ಮಿ ಮಾಡ್ಕೊ ಅಂತ ಹೇಳೋ ಪ್ರೊಫೆಸರ್ ಇಮ್ಯಾಜಿನೇಷನ್ ಇರಲ್ಲ. ಗೈಡೆನ್ಸ್ ಅದೇ ಕಾನ್ಸೆಪ್ಟ್ ಚೇಂಜ್ ಆಗಿದೆಯಲ್ಲ. ನಾವು ಓದಾಗ ಈ ಸಿಸ್ಟಮ್ ಹೆಂಗಾಗ್ಬಿಟ್ಟಿದೆ, 4 ವರ್ಷದಲ್ಲಿ ನೀನು ಇಂಜಿನಿಯರಿಂಗ್ 4 ವರ್ಷ ಮುಗಿಸ್ಬೇಕು, BSc 3 ವರ್ಷ ಮುಗಿಸ್ಬೇಕು, ಕರೆಕ್ಟ್, ಕಾಂಪಿಟೇಷನ್ ಇಸ್ ಹೈ. ಬಟ್ 3 ವರ್ಷದಲ್ಲಿ ಅವ್ನು ಏನು ಓದ್ದ ಅವ್ನಿಗೆ ಗೊತ್ತೇ ಇಲ್ಲ, ಮೆಕ್ಯಾನಿಕಲ್ ಆಗಿ ಓದ್ಬಿಡ್ತಾರೆ, ಅವ್ನಿಗೆ ಇಷ್ಟ ಇಲ್ದಿರೋ ಸಬ್ಜೆಕ್ಟ್ ಓದ್ತಾರೆ. ಅದು ಈಗ ಚೇಂಜ್ ಮಾಡಬೇಕು, ಅಂಡ್ ದಟ್ ಇಸ್ ವಾಟ್ NEP ಇಸ್ ಸೇಯಿಂಗ್. ಚೇಂಜ್ ಆಗಬೇಕು, ಬಿಕಾಸ್ ಎಜುಕೇಷನ್ ಶುಡ್ ಬಿ ಮೋರ್ ಓಪನ್. ಸ್ಟೂಡೆಂಟ್ ಶುಡ್ ಅವ್ರಿಗೆ ಏನು ಬೇಕೋ ಅದನ್ನ ತೊಗೊಂಡು, ಅದಕ್ಕೆ ಒಂದು ಏನೇನೋ ತೊಗೊಳಂಗಿಲ್ಲ, ಬೇಸಿಕ್ಸ್ ತೊಗೋಬೇಕು. ಒಂದು ಕೆಮಿಸ್ಟ್ರಿ ಡಿಗ್ರಿ ಮಾಡಬೇಕು ಒಂದು ಇಷ್ಟೆಲ್ಲ ಓದಬೇಕು, ಬಟ್ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಕೆಲವು ಬೇರೆ ತೊಗೋಬೋದು. ಅದು ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಹಿಮ್. ಆ ಥರ ಒಂದು ಇದೆ. ದಟ್ ಇಸ್ ವಾಟ್ ದಿ NEP ಮಾಡ್ತಾ ಇದೆ. ಅದು ಹೋಪ್ಫುಲಿ ಇಟ್ ವಿಲ್ ಟೇಕ್ ಅಪ್ ಆ್ಯಂಡ್ ಇಟ್ ವಿಲ್ ಬಿ ಅ ಮೋರ್ ಬೆಟರ್ ಲರ್ನಿಂಗ್ ಫಾರ್ ಸ್ಟೂಡೆಂಟ್. ಅಷ್ಟೇ, ಐ ಡೋಂಟ್ ಇಲ್ಲಿಗೆ ಕಂಪೇರ್ ಫ್ರಮ್ ವಾಟ್ ಮೈ ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ವಿಲ್ ಬಿ ಬೆಟರ್. ಸ್ಟೂಡೆಂಟ್ ವಿಲ್ ಎಂಜಾಯ್ ಕಾಲೇಜ್ ಲೈಫ್, ಎಂಜಾಯ್ ಮಾಡ್ತಾರೆ ಫ್ರಮ್ ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ. See, kind of one, the whole intention, I believe, it should be like, the ready for the industry, industry prepared, resources would come out. Exactly, correct. So, Oklahoma, how was your subject and what was your research about? ನಿಮ್ಮ research ಯಾವ್ದ್ರ ಬಗ್ಗೆ ಇತ್ತು? So, ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಇಟ್ ವಾಸ್ ಸಿಂಥಸೈಸಿಂಗ್ ಕ್ಯಾಡ್ಮಿಯಮ್ ಸೆಲಿನೈಡ್ ಕ್ವಾಂಟಮ್ ಡಾಟ್ಸ್ ಸರ್ಫೇಸ್ ಮಾಡಿಫಿಕೇಶನ್ ವಿತ್ ರುಥೇನಿಯಂ ಬಿಸ್ಪೈಪಿಡಿನ್ ಕಾಂಪ್ಲೆಕ್ಸ್ ಫಾರ್ ಇಂಪ್ರೂವಿಂಗ್ ಆಪ್ಟಿಕಲ್ ಪ್ರಾಪರ್ಟೀಸ್ ಅಂತ. ಸೊ ದಟ್ ವಾಸ್ ದ ಬ್ಯೂಟಿ ಆಫ್ ಇಟ್. ಇಟ್ ವಾಸ್ ಅ ವೆರಿ ಫಂಡಮೆಂಟಲ್ ರಿಸರ್ಚ್. ಸೊ ಕ್ವಾಂಟಮ್ ಡಾಟ್ಸ್ ಅಂತ ಒಂದು ಕ್ಯಾಡ್ಮಿಯಮ್ ಸೆಲಿನೈಡ್ ಅಂತ ಒಂದು ನ್ಯಾನೋ ಪಾರ್ಟಿಕಲ್ ಮಾಡೋಕ್ಕೆ ಗೊತ್ತಿತ್ತು, ಮಾಡಿದ್ವಿ. ಅದೊಂದು ಆಪ್ಟಿಕಲ್ ಪ್ರಾಪರ್ಟಿ ಇತ್ತು. ಆಪ್ಟಿಕಲ್ ಪ್ರಾಪರ್ಟಿ ನಿಮ್ಗೆ ಹೇಳಬೇಕು ಅಂದರೆ ಈಗ QLED TV ಬಂದಿದೆ. ಆ QLED TVಲಿ ಇರೋದು ಆ ಕ್ವಾಂಟಮ್ ಡಾಟ್ ಇದೆ. ಓಕೆ. ಸೊ ಈಗ ಅದು ಕಮರ್ಷಿಯಲ್ ಆಗಿ QLED ಬಂದಿದೆ. ಸೊ ದಟ್ ವೆನ್ ಐ ಡಿಡ್ ರಿಸರ್ಚ್ ವಿ ವರ್ ದ ಫಸ್ಟ್ ಗ್ರೂಪ್ ವಿಚ್ ವಾಸ್ ಮೇಕಿಂಗ್ ಇಟ್. ಓಕೆ. ಬಟ್ ನಮ್ಮ ಅಪ್ಲಿಕೇಶನ್ ಬೇರೆ ಇತ್ತು. ಬಟ್ ಆ ಕ್ವಾಂಟಮ್ ಡಾಟ್ ಮಾಡಿದ್ರೆ ಅದಕ್ಕೆ ಫ್ಲೂರೆಸೆನ್ಸ್ ಲೈಟ್ ಬ್ರೈಟ್ನೆಸ್ ಲೈಟ್ ಶೈನ್ ಮಾಡಿದ್ರೆ ಬ್ರೈಟ್ ಆಗುತ್ತೆ ಅಂತ ಇತ್ತು. ಆ ಬ್ರೈಟ್ನೆಸ್ ಹೆಂಗೆ ಇಂಪ್ರೂವ್ ಮಾಡೋಣ ಅಂದ್ಬಿಟ್ಟು ವಿ ಡಿಡ್ ಸಮ್ ರಿಸರ್ಚ್. ದಟ್ ವಾಸ್ ಅ ರಿಸರ್ಚ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಫ್ಲೂರೆಸಿಂಗ್ ಮೆಟೀರಿಯಲ್ ಇತ್ತು, ಅದು ಇನ್ನೂ ಚೆನ್ನಾಗಿ ಹೆಂಗೆ ಫ್ಲೂರೆಸೆನ್ಸ್ ಮಾಡ್ಬೋದು ಅಂತ ಓದಿದ್ದು. ದಟ್ ವಾಸ್ ದ ಥಿಂಗ್. ಅಪ್ಲಿಕೇಶನ್ ಝೀರೋ. ಏನು ಅಪ್ಲಿಕೇಶನ್ ಅದಕ್ಕೆ ವರ್ಕ್ ಆಗಿದ್ದರೆ ಆಗ್ಬೋದಾಗಿತ್ತು ಏನೋ ಅಂತ ಒಂದು ಫಿಲಾಸಫಿ ನಾವು ಮಾಡಿದ್ದು ಹೈಪೋಥೆಸಿಸ್. ಈಗ QLED ಈಗ ಕಮರ್ಷಿಯಲ್ ಆಗಿ TVಲಿ ಇದೆ ಅಂದರೆ ಬಿಕಾಸ್ ಆಫ್ ಆಲ್ ದಿಸ್ ರಿಸರ್ಚ್ ದಟ್ ಹ್ಯಾಪನ್ ಫಾರ್ ದ ಪಾಸ್ಟ್ 20 years. ಈಗ ನಿಮ್ಮ QLED TVಲಿ ಬಿಸಿಲಲ್ಲಿ ಕೂಡ ನೋಡಿದ್ರೆ ಬ್ರೈಟ್ ಆಗಿ ಕಾಣುತ್ತೆ. ದಟ್ಸ್ ಬಿಕಾಸ್ ಆಫ್ ದ QLED. ಪ್ಲಸ್ ಅದ್ರಲ್ಲಿ ನೀವು ಎಷ್ಟೇ ಈಗ ನೀವು ರೆಗ್ಯುಲರ್ LED TV ನೋಡಿದ್ರೆ ಹೀಟ್ ಬರುತ್ತೆ, ಹೀಟ್ ಆಗುತ್ತೆ ಸ್ಕ್ರೀನ್. QLED TV ನಿಮಗೆ 2 hours ನೋಡಿದ್ರೇನು ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಹೀಟ್. ಸೊ ದಟ್ ಈಸ್ ದ ಸೈನ್ಸ್ ಬಿಹೈಂಡ್. ಅದು ಸೈನ್ಸ್ ನಾವು ಓದಿದ್ವಿ, ನಾವೆಲ್ಲ ಮಾಡಿದ್ವಿ. ಅದನ್ನು ಪಾಲಿಷ್ ಮಾಡಿ ನಾವು ಇಟ್ ಇಸ್ ಬಿಕಮ್ ಅ ಕಮರ್ಷಿಯಲಿ ಅವೈಲೇಬಲ್ ಪ್ರಾಡಕ್ಟ್ ವಿತ್ QLED TV. ಸ್ಯಾಮ್ಸಂಗ್ QLED TV ಹ್ಯಾಸ್ ಕ್ವಾಂಟಮ್ ಡಾಟ್ಸ್ ಇನ್ ಇಟ್ ವಿತ್ ಕ್ಯಾಡ್ಮಿಯಮ್ ಸೆಲಿನೈಡ್, ದ ಸೇಮ್ ಥಿಂಗ್ ದಟ್ ಐ ವರ್ಕ್. ಸೊ ಅದು ಸೈನ್ಸ್. ಸೇಮ್ ಅಪ್ಲಿಕೇಶನ್ ಇಸ್ ಈಗ ನೋಡ್ತಿದ್ದೀವಿ ನಾವು. ಸೊ ಹೌ ವಾಸ್ your further journey in US? ಸೊ US ಅಲ್ಲಿ ಒಂದು 5 ವರ್ಷ PhD ಮಾಡ್ತಿರ್ಬೇಕಾದ್ರೆ ಐ ರಿಯಲಿ ಲೈಕ್ ದ ಸಿಸ್ಟಮ್. ಐ ಥಾಟ್ ಇಟ್ ವಾಸ್ ವೆರಿ ಚೆನ್ನಾಗಿದೆ ಸಿಸ್ಟಮ್, ಇಲ್ಲೇ ಇರೋಣ ಅಂತ ಒಂದು ಡಿಸಿಷನ್ ತೊಗೊಂಡೆ. ಇಲ್ಲೇ ಇರೋಣ ಅಂದರೆ ಐ ವಿಲ್ ಬಿಕಮ್ ಅ ಪ್ರೊಫೆಸರ್ ಇನ್ ಅ ಕಾಲೇಜ್, ಯೂನಿವರ್ಸಿಟಿಲಿ ಒಂದು ಪ್ರೊಫೆಸರ್ ಆಗ್ತೀನಿ. ಸೊ PhD ಮಾಡಾದ್ಮೇಲೆ ಪೋಸ್ಟ್ ಡಾಕ್ ಮಾಡಬೇಕು ಅಂತಾರೆ, ಒಂದು 2 years 3 years ಮಾಡಬೇಕು. ಅದಾಗಾದ್ಮೇಲೆ ಯು ಗೆಟ್ ಫ್ಯಾಕಲ್ಟಿ ಪೊಸಿಷನ್ಗೆ ಅಪ್ಲೈ ಮಾಡಬೇಕು ಅಂತ ದಟ್ ವಾಸ್ ಮೈ ಪ್ಲ್ಯಾನ್. ಅದೇ ಮಾಡಿದೆ. ಸೊ ಪೋಸ್ಟ್ ಡಾಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು ಅಂತ ಆಗ ನನಗೆ ಹೇಳಿದ್ದೆ ನಿಮಗೆ, ನಾನು 1997 ಬಿಟ್ಟು ಬಿಫೋರ್ ಐ ಲೆಫ್ಟ್, ಅದಕ್ಕೂ ಮುಂಚೆ 12th ಆಗಾದ್ಮೇಲೆ ನಾನು ಇಂಜಿನಿಯರಿಂಗು ಮೆಡಿಕಲ್ ಜಸ್ಟ್ ಲೈಕ್ ಎವ್ರಿ ಅದರ್ ಸ್ಟೂಡೆಂಟ್ ನನಗೂ ಆಸೆ ಇತ್ತು ಮೆಡಿಕಲ್ ಮಾಡಬೇಕು ಅಂತ. ಸೊ ಆಗ ವೆನ್ ಐ ವಾಸ್ ಡೂಯಿಂಗ್ ಮೈ PhD ಐ ಗಾಟ್ ಅನ್ ಆಪರ್ಚುನಿಟಿ. ಹೆಂಗೆ ಅಂದರೆ biomedical application of nanotechnology in bantu, where nanotechnology can help medicine. Okay. So I can get back to my passion or interest in medicine, but indirectly, not as a doctor, but a person who supplies things for the doctor. Okay. So hang nange research change aaytu. So 9 years I was in a place called Northeastern University, Boston. Okay. Alli I did a lot of research in the area of nanomedicine, where taking nanotechnology for cancer. We were more interested in curing cancer. So adik madiddu. So adene madkondu, that was my research journey, where nanu PhD madiddu one field alli. Then I took it for an application, which was for cancer research anta adu ಮಾಡಿ. So ಅದು ಇಟ್ಕೊಂಡು I decided ಅದೇ ಮಾಡಬೇಕು ಅಂತ. I did lot of research ಮಾಡಿ, papers publish ಮಾಡಿ, I was in track faculty position ತಗೋಬೇಕು ಅನ್ನೋ ಡೈರೆಕ್ಷನಲ್ಲಿ ಇದ್ದೆ. That was my journey. That's how it started. Right. But somewhere along the line 2010 ನಲ್ಲಿ I met a bunch of people from MIT and Harvard, ಅಲ್ಲಿ ಬಾಸ್ಟನ್ ಇದೆ,
who were organizing a program called YIM Boston anta. YIM stands for Young Investigators Meeting Boston anta. So 1997 when I left India, 6 IITs were there. But in 2010 there were almost 10 or 12 IITs ಆಗ್ಬಿಟ್ಟಿತ್ತಾಗಲೇ. So we didn't know. ನಾವು US ಅಲ್ಲಿ ಇದ್ದೀವಿ, ನಮ್ಮ ಪಾಟಿಗೆ ಏನೋ ಮಾಡ್ತಿದ್ವಿ, ಇಂಡಿಯಾಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ. And these IITs were heavily funded. ದುಡ್ಡಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾ ದೆನ್ ಚೇಂಜ್ ದ ಫಿಲಾಸಫಿ, ನಾವೇ ಮಾಡಬೇಕು ಅಂತ ದಟ್ ಪುಟ್ ಲಾಟ್ ಆಫ್ ಮನಿ ಟು R&D, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್. ತುಂಬ ದುಡ್ಡಿತ್ತು, ನಮಗದು ಗೊತ್ತಿಲ್ಲ. ಆ್ಯಂಡ್ ದೀಸ್ ಡೈರೆಕ್ಟರ್ಸ್ ವರ್ ಲುಕಿಂಗ್ ಫಾರ್ ಫ್ಯಾಕಲ್ಟಿ. Okay. So this YIM was a place where the postdocs who want to go back to India and directors are looking for faculties to come. So this was a not-for-profit run by a few volunteers. Ad madiddu. So I become part of it. So allinda I found that India is doing really good, change agide, and people like me who are in US for a very long time want to go back, and we want to take our learning in US and bring it to India. Not do what our professors did when we were in IIT. Now change ಮಾಡಬೇಕು ಅನ್ನೋ ಮೈಂಡ್ ಸೆಟ್ ನಾವೆಲ್ಲ ಇದ್ವಿ. ನಮಗೊಂದು ಪ್ಲಾಟ್ಫಾರ್ಮ್ ಸಿಕ್ತು. ಸೊ ದಟ್ ವಾಸ್ ದ ಇಂಟೆನ್ಷನ್. ಸೊ ಆ ಕಾನ್ಸೆಪ್ಟಲ್ಲಿ 2013 ಐ ರಿಲೋಕೇಟೆಡ್ ಟು ಇಂಡಿಯಾ ವಿತ್ ದ ಇಂಟೆನ್ಷನ್. ಇಂಡಿಯಾಗೆ ಬಂದು ನಾನು US ಅಲ್ಲಿ ಕಲ್ತಿದ್ದ ಅಲಾಂಗ್ ವಿತ್ ರಿಸರ್ಚ್ ಟೀಚಿಂಗ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಬಂದಿದ್ದು. ಆ ಟೈಮಲ್ಲಿ 2013 I got an opportunity to meet Professor B. Suresh, who was the Vice Chancellor of JSS University. Okay. ನಂಗೆ ಗೊತ್ತಿದ್ದಂಗೆ ಆಗ JSS was only medical college. ಹೌದು. ನನ್ನ ಚಿಕ್ಕಮ್ಮನ ಮಗಳು ಅಲ್ಲೇ ಓದಿದ್ದು. ಸೊ ಮೆಡಿಕಲ್ ಕಾಲೇಜ್ ಗೊತ್ತು. ಆ್ಯಂಡ್ ಐ ಗ್ರೂ ಅಪ್ ಇನ್ ಚೆನ್ನೈ, ಬಟ್ ನಮ್ಮ ಅಜ್ಜಿ ಮನೆ ಮೈಸೂರು. ನಾವು ಬಂದಿದ್ದು ಜ್ಞಾಪಕ ಇದೆ, 2-3 ಸಲ ಬಂದಿದ್ದೆ. ಬೆಂಗಳೂರಿಂದ ಮೈಸೂರು ಬಸ್ಸಲ್ಲಿ ಬಂದಿದ್ದು ಜ್ಞಾಪಕ ಇದೆ. ಆಗ ನಂಗೆ ಜ್ಞಾಪಕ ಏನಿತ್ತು ಅಂದರೆ, ಮೈಸೂರು ಬಿಡ್ತಿದ್ದಂಗೆ ಒಂದು ಲೆಫ್ಟಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರುತ್ತೆ ಮೈಸೂರು ಬಿಟ್ಟಾದ್ಮೇಲೆ. ಸೊ ಆಗ ಮೈಸೂರಲ್ಲಿ ಬರಿಮಂಟ ಬರೋದು ಔಟ್ಸೈಡ್ ಮೈಸೂರು ನಂಗೆ. ಈಗ ಆಮೇಲೆ ಅಲ್ಲಿ ಯೂನಿವರ್ಸಿಟಿ ಆಗಿದೆ ಸರಿ ಅಂತ. ಸೊ ಐ ಮೆಟ್ ದ ವೈಸ್ ಚಾನ್ಸಲರ್, ಈ ಆಫರ್ ಮಿ ಅ ಪೊಸಿಷನ್. ಸೊ ದಟ್ಸ್ ಹೌ ಐ ಕೇಮ್ ಬ್ಯಾಕ್ ಟು ಇಂಡಿಯಾಗೆ ಅಕಾಡೆಮಿಕ್ಸ್ಗೆ ಜಾಯ್ನ್ ಆಗಿದ್ದು ಇನ್ JSS ಇಸ್ ಫಸ್ಟ್ ಜಾಬ್. ಸೊ ಚೆನ್ನೈಲಿ ಓದಿ US ಅಲ್ಲಿ 15 years ಇದ್ದು. Then when I relocated to India, first job I had was in JSS University, Mysore. But what was actually calling you India? One is family. Okay. So I had reached a stage where I had a daughter. I mean, Maglu tidlo. Maglu 3 years old. So yeno anstu, if I move back to India, I should move before she goes to school there. So schooling is very different. So school ಅಲ್ಲಿ ಶುರು ಮಾಡಾದ್ಮೇಲೆ ಮಕ್ಕಳನ್ನ ಕರ್ಕೊಂಬರೋದು was not a good thing ಅಂತ ನಮ್ಗೆ ಹೇಳಿದ್ರು. A lot of friends had told me. So if I want to move to India, it has to be before my daughter starts school there. So on 3 ವರ್ಷ, that was my target. Family or ಅಪ್ಪ ಅಮ್ಮ ಓಲ್ಡ್ ವಯಸ್ಸಾಗ್ತಿದ್ರು, ವೈಫ್ ಫ್ಯಾಮಿಲಿ. But this was already there behind your mind that I have to come back. Yeah, I have to come back ಅಂತ ಒಂದು honestly YIM ಅಲ್ಲಿ when I found out India is doing good, that was the reason. Okay, if India is doing good, let me go back to India and start ಆಗ್ಬಿಟ್ಟಿತ್ತು. Let me go back and contribute ಅನ್ನೋದು ಅಂತಾಗಿ. ಅದ್ರ ಜೊತೆ ಆಗ ಫ್ಯಾಮಿಲಿನೂ ಕಾಣಕ್ಕೆ ಶುರು ಆಯಿತು. ಅಲ್ಲಿ ತನಕ ಫ್ಯಾಮಿಲಿ ವಾಸ್ ಕೈಂಡ್ ಆಫ್ ಬ್ಯಾಕ್ ಗ್ರೌಂಡಲ್ಲಿ ಇದ್ರು, ಇದಾರೆ ವಯಸ್ಸಾದ್ರು ಇದ್ದಾರೆ ಅಂತ ಇತ್ತು. ಬಟ್ ಅದಾದ್ಮೇಲೆ ವೈ ನಾಟ್ ಅಂತ ಬಂತು. ಸಿ ಎಂಡ್ ಆಫ್ ದ ಡೇ ಜಾಬ್ ಇಸ್ ಇಂಪಾರ್ಟೆಂಟ್. ಸೊ ಕೆಲಸ ಇದ್ರೆ ಹೆಲ್ಪ್ ಮಾಡೋಕ್ಕಾಗತ್ತೆ. ಸೊ ಅದಿರ್ಬೇಕಾದ್ರೆ ಆಪರ್ಚುನಿಟಿ ಇದೇನು ಗೊತ್ತಾಯ್ತು. ಆಪರ್ಚುನಿಟಿ ಇರಬೇಕಾದ್ರೆ ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಮೂವ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ಬಟ್ ಡಿಸೈಡ್ ಆದಾಗ ಇಟ್ ವಾಸ್ ಅ ಸಾಲಿಡ್ ಡಿಸಿಷನ್. ಮೂವ್ ಆದರೆ ಮೂವ್ ಆಗ್ತೀನಿ, ವಾಪಸ್ ಹೋಗಲ್ಲ, ಐ ಆಮ್ ಡಿಸೈಡೆಡ್ ಅಂತ ಇತ್ತು. ಅದಕ್ಕೆ ನಾನು ಬೆಲ್ಲ ಬ್ಯಾಕ್ಗ್ರೌಂಡ್ ಏನು ಮಾಡಬೇಕಾಗಿತ್ತು, ಅದೇ 3 ವರ್ಷದೊಳಗೆ ಮಗಳು 3 ವರ್ಷ 4 ವರ್ಷ ಸ್ಕೂಲ್ ಶುರು ಆಗುತ್ತೆ, ಇಂಡಿಯಾಲೇ ಸ್ಟಾರ್ಟ್ ಆಗಬೇಕು. ಆ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ದಟ್ ಈಸ್ ದ ರೀಸನ್ ವೈ ಐ ಮೂವ್. ಬಟ್ ಫಸ್ಟ್ ವಾಸ್ ಇಂಡಿಯಾ ಹ್ಯಾಡ್ ಚೇಂಜ್ಡ್, ಆಪರ್ಚುನಿಟೀಸ್ ಇತ್ತು. Then of course family was the reason why I came back. And did you feel that ಈ ಥರ ಮೈಂಡ್ಸೆಟ್ ಇಂದ ವಾಪಸ್ ಬರೋಂಥವ್ರಿಗೆ was receiving on paper yes, ಎಲ್ಲರಿಗೂ ಬೇಕು, ಫಾರಿನ್ ರಿಟರ್ನ್ ಬೇಕು, ಯಾಕೆಂದರೆ ಎಲ್ಲರಿಗೂ ನಾವು ಚೇಂಜ್ ಆಗಬೇಕು ಅಂತ ಆನ್ ಪೇಪರ್ ಡೆವಲಪ್ ಆಗಬೇಕು, ಚೇಂಜ್ ಆಗಬೇಕು, ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಅನ್ನೋದು ಆನ್ ಪೇಪರ್ ಎಲ್ಲ ಕಡೆ ಇದೆ. ಬಟ್ ರಿಯಾಲಿಟಿ ಏನಂದರೆ ಎಲ್ಲರಿಗೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಗೊತ್ತಾಗಲ್ಲ. ದೇ ಡೋಂಟ್ ನೋ ಹೌ ಟು ಯೂಟಿಲೈಸ್ ದೆಮ್. ಸೊ ಲಾಟ್ ಆಫ್ ಟೈಮ್ಸ್ ಅದು ಹಳೆ ಕಾಲದ ಟೆಕ್ನಿಕು. ಬರ್ತಿದ್ದಂಗೆ ಒಂದು ಟೇಬಲ್ ಚೇರ್ ಕೊಡೋಕ್ಕೆ ಲೇಟ್ ಮಾಡ್ತಾರೆ, ಒಂದು ಇಂಟರ್ನೆಟ್ ಕನೆಕ್ಷನ್ ಕೊಡೋಕ್ಕಿದ್ದು, ಒಂದು ಕಂಪ್ಯೂಟರ್ ಕೊಡೋಕ್ಕೆ, ಅದೆಲ್ಲ ಅವ್ರಿಗೆ ವೆಯ್ಟ್ ಮಾಡಲಿ ಅಂತ. ದೆನ್ ಇಂಡಿಯಾಲಿ ಸ್ವಲ್ಪ ಟ್ರೆಡಿಷ್ನಲ್ ಪೇಪರ್ ವರ್ಕ್ ಜಾಸ್ತಿ. ಏನಾರ ಬೇಕು ಅಂದರೆ ಇಫ್ ಯು ಆರ್ ಅ ಫ್ಯಾಕಲ್ಟಿ HOD ಹೋಗಿ ಹೇಳಬೇಕು, HOD ಹೋಗ್ಬಿಟ್ಟು ಆಮೇಲೆ ಪ್ರಿನ್ಸಿಪಲ್ಗೆ ಹೇಳಬೇಕು. ಆ ಥರ ಒಂದು ತುಂಬ ಸಿಂಪಲ್ ಥಿಂಗ್ಸ್ಗೆ ಸುತ್ಕೊಂಡು ಹೋಗೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಅಭ್ಯಾಸ ಇಲ್ಲ ನಮಗೆ. ಅದು ಸ್ವಲ್ಪ ಟೈಮ್ ಆಯಿತು. ಬಟ್ ಹೂ ಹೈಯರ್ಡ್ ಯು?
ಅವ್ರಿಗೆ ಗೊತ್ತು ನೀನು ಏನಕ್ಕೆ ಬೇಕು ಅಂತ ನಿಮ್ಗೆ ಸಪೋರ್ಟ್ ಇತ್ತು ಅಂದರೆ ದೆನ್ ಯು ಕ್ಯಾನ್ ಇಗ್ನೋರ್ ಆಲ್ ಆಫ್ ಇಟ್ ಆ್ಯಂಡ್ ಮೂವ್ ಆನ್. ಸೊ ಅದಿದೆ, ಅದು ಎರಡು ಥರನೂ ಇದೆ. ಒಂದು ಲೆವೆಲಲ್ಲಿ ಏನು ಮಾಡೋಕ್ಕೆ ಗೊತ್ತಾಗಲ್ಲ, ಇನ್ನೊಂದು ಲೆವೆಲಲ್ಲಿ ಮಾಡುವಂಥ ಸಪೋರ್ಟ್ ಮಾಡೋರು ಇರ್ತಾರೆ. ಸೊ ಅದೊಂದು ಬ್ಯಾಲೆನ್ಸ್. ಇದನ್ನ ಚೇಂಜ್ ಮಾಡೋಕ್ಕೆ ನಿಮ್ಮನ್ನು ಕರೆಸಿರೋದು ಬರುತ್ತೆ. ಅದನ್ನೇ ಚೇಂಜ್ ಮಾಡಬೇಕು. ಯಾಕೆಂದರೆ ಅದು ಕೆಲವೊಂದು ಸಿಸ್ಟಮ್ ಗುಡ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕೆಲವೊಂದು ಓಲ್ಡ್ ಫ್ಯಾಷನ್ ಸಿಸ್ಟಮ್ ಇಟ್ ಫಿಟ್ ಆಗಲ್ಲ. ಹೌದು, ಹುಡುಗರಿಗೆ ಟೀಚ್ ಮಾಡೋ ಸ್ಟೈಲ್ ಚೇಂಜ್ ಆಗಬೇಕು. ಇಂಡಿಯಾಲಿ ಇನ್ನೂ ಇದೆ, ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡಬೇಕು, ವೈಟ್ ಬೋರ್ಡ್ ಯೂಸ್ ಮಾಡಬೇಕು ಅಂತ. ಪವರ್ ಪಾಯಿಂಟಲ್ಲಿ ಪಾಠ ಮಾಡೋದು ಅಂದರೆ ಯಾಕೆ ಅಂತ ಕೇಳ್ತಾರೆ. ಕೆಲವೊಂದೆಲ್ಲ ಇಟ್ ಶುಡ್ ಗೋ ಬ್ಯಾಕ್. ಟೆಕ್ನಾಲಜಿ ಇಂಪ್ರೂವ್ ಆಗಿಬಿಟ್ಟಿದೆ. ಇಟ್ ಇಸ್ ಬಿಫೋರ್ ಕೋವಿಡ್. ಈ ಕೋವಿಡ್ ಆಗ ಎಲ್ಲರೂ PPTನೇ. ಮುಂಚೆ PPT ಏನು ಅಂತಿತ್ತು, ಆಗ PPT ಇಲ್ಲದೆ ಪಾಠ ಮಾಡು ಅಂದರೆ ಬ್ಲ್ಯಾಕ್ ಬೋರ್ಡಲ್ಲಿ ಮಾಡೋ, ಚಾಕ್ ಪೀಸ್ ಕೊಡ್ತೀನಿ ಇಲ್ಲ ವೈಟ್ ಬೋರ್ಡ್ ಕೊಡ್ತೀನಿ ಅಂತ. ಯಾಕೆ ಪವರ್ ಪಾಯಿಂಟ್ ಯೂಸ್ ಮಾಡ್ಬೋದು? ಇಲ್ಲ ಅದೆಲ್ಲ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ ದೇ ಡಿಡ್ಂಟ್ ಹ್ಯಾವ್ ಅನ್ ಆನ್ಸರ್. ಅವ್ರಿಗೆ ಗೊತ್ತೇ ಇಲ್ಲ ಯಾಕೆ ಮಾಡಬಾರ್ದು. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಕೊಡಲ್ಲ ಸರ್, ಯಾಕೆ ಕೊಡಬಾರ್ದು ಅಂದರೆ ಅವ್ರಿಗೆ ಆನ್ಸರ್ ಇರಲಿಲ್ಲ. ಪ್ರೊಜೆಕ್ಟರ್ ಇಲ್ಲ ಅಂತ ಹೇಳಿದ್ರೆ ನಾನು ಬಿಲೀವ್ ಮಾಡ್ತೀನಿ, ಬಟ್ ಇದಿಲ್ಲ ಕೊಡಬಾರ್ದು ಅವ್ರಿಗೆ ಅಂತ. ಆಮೇಲೆ ಅದು ಚೇಂಜ್ ಆಯಿತು, ಯಾಕೆ ಕೊಡಬಾರ್ದು, ಇಲ್ಲ ಈ ಕ್ಲಾಸಿಗೆ ಕೊಡಿ ಅಂತ ಚೇಂಜ್ ಆಯಿತು. ಸೊ ಅದು ಚೇಂಜ್ ಬಂತು, ಯಾಕೆಂದರೆ ಅವ್ರಿಗೆ ದೇ ಡಿ ನಾಟ್ ನೋ. ಸೊ ಅವೇರ್ನೆಸ್ ಇರಲಿಲ್ಲ. ಅವರು 20 ವರ್ಷ ಅದೇ ಕಾಲೇಜ್ ಅದೇ ಪಾಠ ಮಾಡ್ತಿರೋರಿಗೆ ಹೊರಗಡೆಯಿಂದ ಯಾರೂ ಬಂದು ಹೇಳ್ಕೊಟ್ಟಿಲ್ಲ, ಪ್ಲಸ್ ಅವರು ಹೊರಗಡೆ ಹೋಗಿ ನೋಡಿಲ್ಲ. ಸೊ ಇದಕ್ಕೋಸ್ಕರ ಸೊ ದಟ್ ಚೇಂಜ್ ಆಗಿದೆ. ಈಗ ಇಫ್ ಯು ಲುಕ್ ಅಕ್ರಾಸ್ ಇಂಡಿಯಾ, ಲಾಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗೆ ಪೀಪಲ್ ಹ್ಯಾವ್ ಕಮ್ ಫ್ರಮ್ ಔಟ್ ಸೈಡ್ ಎಜುಕೇಶನ್ ಬಂದಿದೆ. ಅದು ಬಂದ್ಬಿಟ್ಟು ಈಗ ಸ್ವಲ್ಪ ಟ್ರಿಕಲ್ ಡೌನ್ ಆಗಿ ಈಗ ಸ್ವಲ್ಪ ಬ್ರಾಡನ್ ಆಗ್ತಾ ಇದೆ. ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಚೇಂಜ್ ಆಗ್ತಾ ಇದೆ. ಇಟ್ ಈಸ್ ಇಂಪ್ರೂವಿಂಗ್. ಹೌ ಹ್ಯಾಪಿ ಆರ್ ಯು ಕಮಿಂಗ್ ಬ್ಯಾಕ್ ಟು ಇಂಡಿಯಾ? ನಿಮ್ಗೆ ಡಿಸಿಷನ್ ತಪ್ಪು ಅನ್ನಿಸ್ತಾ, ಸರಿ ಅನ್ನಿಸ್ತಾ? ನೋ, ಹೇಳಿದಲ್ಲ. ಸೊ ಈ ಡಿಸಿಷನ್ ತೊಗೊಂಡಾಗ ಇಟ್ ವಾಸ್ ವೆರಿ ಕೇರ್ಫುಲಿ ಪ್ಲಾನ್ ಡಿಸಿಷನ್ ಆ್ಯಂಡ್ ಪರ್ಸನಲ್ ಫಿಲಾಸಫಿ. ಆ ಟೈಮಲ್ಲಿ ಡಿಸಿಷನ್ ತೊಗೊಂಡಾಗ ಇಟ್ ವಾಸ್ ಕರೆಕ್ಟ್ ಡಿಸಿಷನ್. ಆಮೇಲೆ ಕೂತ್ಕೊಂಡು ಬ್ಯಾಕ್ ಇದು ಪೋಸ್ಟ್ ಮಾರ್ಟಮ್ ಮಾಡೋದು ತುಂಬ ಈಸಿ ಆಗುತ್ತೆ, ಬಟ್ ಪೋಸ್ಟ್ ಮಾರ್ಟಮ್ ಯಾವತ್ತೂ ನಾವು ಮಾಡಲ್ಲ. ಸೊ ಐ ನೆವರ್ ರಿಗ್ರೆಟ್ ಎನಿ ಆಫ್ ದ ಡಿಸಿಷನ್, ಯಾಕೆಂದರೆ ಐ ಸ್ಪೆಂಡ್ ಟೈಮ್ ಕಮಿಂಗ್ ಟು ದ ಡಿಸಿಷನ್. ನಿಮ್ಮ ಕ್ವಶನು am I happy ಅನ್ನೋದು, ಹ್ಯಾಪಿ ಈಸ್ ಅ ರಿಲೇಟಿವ್ ಟರ್ಮ್. ಯಾಕೆಂದರೆ ಯು ಹ್ಯಾವ್ ಟು ಫೈಂಡ್ ಹ್ಯಾಪಿನೆಸ್. ಕರೆಕ್ಟ್. ಎಲ್ಲೋದೂ ಪ್ರಾಬ್ಲಮ್ ಇರುತ್ತೆ. ಅಲ್ಲಿ US ಹೋದಾಗ ನಂಗೆ ಚಿತ್ರಾನ್ನ ಸಿಕ್ಕಲಿಲ್ಲ ಅಂತ ಹೇಳಿದೆ, ರೈಟ್. ಇಲ್ಲಿ ಬಂದ್ಬಿಟ್ಟು ನಂಗೆ ಪಿಜ್ಜಾ ಸಿಗ್ತಿಲ್ಲ ಅಂತ ಹೇಳ್ತೀನಿ ನಾನು. ಸೊ ಕಂಪ್ಲೇಂಟ್ ಮಾಡಬೇಕು ಅಂದರೆ ನಾನು ಕಂಪ್ಲೇಂಟ್ ಮಾಡ್ಬೋದು. ಈಗಲೂ ಹೇಳ್ತೀನಿ, ಯಾವಾಗಲೂ ಕಂಪ್ಲೇಂಟ್ ಮಾಡ್ತೀನಿ. ವೆನ್ ನಾ ಪಾಠ ಮಾಡ್ಬೇಕಾರಲ್ಲಿ ಈವ್ನಿಂಗ್ ಜನರಲ್ US ಅಲ್ಲಿ ಸೀನಿಯರ್ ಕ್ಲಾಸಸ್ ಎಲ್ಲ ಇತ್ತು ಅಂದರೆ PH ಇದಕ್ಕೆ ಈವ್ನಿಂಗ್ಸ್ ಇರೋದು 6 o'clock ಹಂಗೆ ಕ್ಲಾಸ್ ಓನ್ಲಿ 6 o'clock. ಕೆಲಸ ಮಾಡೋರು ಬರ್ತಾರೆ ಕ್ಲಾಸ್ಗೆ ಅಂತ 6 ಗಂಟೆ ಕ್ಲಾಸು. ಸೊ 6 ಗಂಟೆ ಕ್ಲಾಸ್ ಅಂದರೆ ಸಾಯಂಕಾಲ ನಾನೊಂದು 5:45ಗೆ ಹೋಗಿ ಕಾಫಿ ಶಾಪ್ಗೆ ಹೋಗಿ ಒಂದು ಇಷ್ಟು ದೊಡ್ಡ ಲೋಟ, ಆಲ್ಮೋಸ್ಟ್ ಅರ್ಧ ಲೀಟರ್ ಕಾಫಿ, ಅದು ತೊಗೊಂಡು ಕ್ಲಾಸಲ್ಲಿ ನಾನು ಕಾಫಿ ಕುಡ್ಕೊಂಡು ಪಾಠ ಮಾಡ್ತಿದ್ದೆ. ದಟ್ ವಾಸ್ ಮೈ ಸ್ಟೈಲ್. ಓಕೆ, ತುಂಬ ಜನ ಮಾಡ್ತಾರೆ, ಅದು ನಂಗಿತ್ತು. ಇಲ್ಲಿ ಬಂದ ತಕ್ಷಣ ಕ್ಲಾಸ್ ರೂಮ್ ನೀವು ಕಾಫಿ ತೊಗೊಂಡು ನೀರು ಬಾಟ್ಲು ತೊಗೊಂಡೋಗಂಗಿಲ್ಲ ಅಂತ ಹೇಳಿದ್ರೆ ಅದು ದಟ್ ಈಸ್ ಒನ್ ಥಿಂಗ್ ಐ ಮಿಸ್. ಬಟ್ ಜೋಕ್ಸ್ ಅಸೈಡ್, ಇಲ್ಲ, ನೋ ರಿಗ್ರೆಟ್ಸ್ ಇನ್ ಟರ್ಮ್ಸ್ ಆಫ್ ಯಾಕೆ ಬಂದೆ ಅಂತ. ಬಿಕಾಸ್ ವಿಷನ್ ವಾಸ್ ದೇರ್, ಐ ವಾಂಟ್ ಟು ಕಮ್ ಬ್ಯಾಕ್, ಐ ವಾಂಟ್ ಡೂ ಸಮಥಿಂಗ್ ಅಂತ. ದಟ್ ಐ ಮ್ಯಾನೇಜ್ ಟು ಡೂ. ಅದು ಮಾಡಿದ್ದು. ನನಗೆ ಪರ್ಸನಲಿ ಇನ್ನೊಂದು ಏನು ಚೇಂಜ್ ಆಯಿತು ಅಂದರೆ, ಐ ಕೇಮ್ ಆಸ್ ಅ ಸೈಂಟಿಸ್ಟ್, ಟೀಚರ್, ರಿಸರ್ಚ್ ಮಾಡೋಕ್ಕೆ ಅಂತ. Somewhere along the line change again and path change, I became more of an administrator. So then I got more opportunity to implement what I wanted to implement, the learnings. And you become the tool to change. Exactly. So ನಾನು ಫ್ಯಾಕಲ್ಟಿ ಆಗಿದ್ದೆ, ಅಷ್ಟು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ JSS ಇರಬೇಕಾದ್ರೆ ಐ ವಾಸ್ ದ ಹೆಡ್ ಆಫ್ ಫ್ಯಾಕಲ್ಟಿ ಆಫ್ ಲೈಫ್ ಸೈನ್ಸಸ್. ಸೊ ನನ್ನ ಕಡೆ 8 ಡಿಪಾರ್ಟ್ಮೆಂಟ್ ಇತ್ತು. ಸೊ ನಾನು ಹಿಂಗೆ ಮಾಡಿ ಇಂಥವ್ರಿಗೆ ಹೇಳ್ಕೊಡಕ್ಕೆ ಆಯಿತು. So that is what I am doing now. So I'm more in a leadership position where ಇದೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು, ಯಾಕೆ ಮಾಡಬಾರ್ದು ಇದನ್ನ ಚೇಂಜು ಅಂತ, ಅದು ಮಾಡೋಕ್ಕೆ ಆಪರ್ಚುನಿಟಿ. ಸೊ ಹಂಗೆ ಮಾಡೋದು ವಿಚ್ ನಾನು US ಅಲ್ಲಿ ಇದ್ದರೆ ಆಗ್ತಾನೆ ಇರಲಿಲ್ಲ ಅಂತ ಕಾಣುತ್ತೆ. ಐ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್ ಟ್ರ್ಯಾಕ್ ಇರೋದು. ಹೌದು, ನಾನು ಪ್ರೊಫೆಸರ್ ಆಗಿ ರಿಸರ್ಚ್ ಮಾಡಿ ಪೇಪರ್ಸ್ ಪಬ್ಲಿಷ್ ಮಾಡಿ ಸ್ಟೂಡೆಂಟ್ಸ್ಗೆ PhD ಕೊಡಿಸು ಅದೇ ಮಾಡ್ತಿದ್ದು ನಾನು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ವಿತ್ ದಟ್. But now I am doing something different. Now I am an administrator where I am future students help ಆಗಲಿ ಅಂತ ಇಂಪ್ಲಿಮೆಂಟ್ ಮಾಡಬೇಕು ಅಂತ I am able to implement. ಅದು I am enjoying it in a very different way. You are bringing that modernization of education here and implementing it. ಅಂತ ನಾನು ಅನ್ಕೊಂಡೆ, but I am more of following what the government of India already has planned. ಅದಿಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಪ್ಲಾನ್ ಮಾಡಿದೆ, ಅದು ಎಕ್ಸಿಕ್ಯೂಟ್ ಆಗಲಿಲ್ಲ. ಅದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಐ ಹ್ಯಾವ್ ದ ಆಪರ್ಚುನಿಟಿ. ಯಾಕೆಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಆಗಲೇ ಒಂದು 5 ವರ್ಷದಿಂದ ಇದೆ. ಬಟ್ ಅದು ಇಂಪ್ಲಿಮೆಂಟ್ ಹೆಂಗೆ ಮಾಡೋದು ಗೊತ್ತಿಲ್ಲದೆ ಎಲ್ಲರೂ ಹೆಂಗೋ ಮಾಡ್ತಾ ಇದ್ರು. ಅದು ಐ ಆಮ್ ಏಬಲ್ ಟು ನೌ ಡೂ ಇಟ್. ಈಗಿದೆ ನೋಡಿ, ಇದಿದೆ ಅಂತ ಐ ಆಮ್ ಏಬಲ್ ಟು ಎಕ್ಸ್ಪ್ಲೇನ್ ಆ್ಯಂಡ್ ಡೂ ಇಟ್. ಸೊ ದ್ಯಾಟ್ ಐ ಆಮ್ ಎಂಜಾಯಿಂಗ್ ಮೋರ್. ಆ್ಯಂಡ್ ಐ ಡೋಂಟ್ ಥಿಂಕ್ ಇದನ್ನೆಲ್ಲ ನಾನು US ಅಲ್ಲಿ ಇದ್ದಿದ್ರೆ ಇದೆಲ್ಲ ಮಾಡೋಕ್ಕೆ ಆಗ್ತಿತ್ತು ಅನ್ನೋ ಔಟ್ ಆಫ್ ಡಿಫ್ರೆಂಟ್ ಥಿಂಗ್. ಸೊ ಇದು ಹೆಂಗೆ ಅಂದರೆ ಆ್ಯಪಲ್ಸ್ ಆ್ಯಂಡ್ ಆರೆಂಜ್ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ಮೋರ್ ಹ್ಯಾಪಿ ಡೂಯಿಂಗ್ ದಿಸ್ ಬಿಕಾಸ್ ಐ ಫೀಲ್ ಐ ಆಮ್ ಎಂಜಾಯಿಂಗ್ ಇಟ್ ಮೋರ್ ಅಂತ.
So you were a student in the India, then you went to Boston. No, you did your higher education, and you went to Boston. Then you taught in Boston, and now you came back to India and you taught here also. What's the difference in this cycle? The difference is the student approach. ನಾನು ಫಸ್ಟ್ ಟೈಮ್ ನಾನು ಬಾಸ್ಟನಲ್ಲಿ ಟೀಚ್ ಮಾಡಬೇಕಾದ್ರೆ ಇಂಟರ್ನೆಟ್ ವಾಸ್ ದೇರ್, ವೈಫೈ ಬಂದಿರಲಿಲ್ಲ ಎನ್ನುವಾಗ. ಸೊ ನಾನು ಪಾಠ ಇಫ್ ಐ ಟೀಚ್ ಸಮಥಿಂಗ್, ಸ್ಟೂಡೆಂಟ್ ಲಾಸ್ಕ್ ಅ ಡೌಟ್, ದೆನ್ ಐ ಕುಡ್ ಸೇ ಐ ಡೋಂಟ್ ನೋ, ಐ ಗೆಟ್ ಬ್ಯಾಕ್ ಟು ಯು ನೆಕ್ಸ್ಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ಗೆ ಹೋಗಿ ನಾನು ಓದ್ಕೊಂಡು ಹೋಗಿ ಐ ಕುಡ್ ಆನ್ಸರ್. ದೆನ್ ಕ್ಲಾಸ್ ರೂಮಲ್ಲಿ ವೈಫೈ ಬಂತು. ಸೊ ನಾನೇನೋ ತಪ್ಪು ಹೇಳಿದ್ರೆ ಸ್ಟೂಡೆಂಟ್ ತಕ್ಷಣ ಇಂಟರ್ನೆಟ್ ಹುಡ್ಕೊಂಡು ದತ್ತು ದಿಸ್ ಇಸ್ ನಾಟ್ ಲೈಕ್ ದ್ಯಾಟ್ ಅಂತ ಅವ್ನು ಹೇಳೋಣ, ಓಕೆ ಅಂತ ಅಲ್ಲೇ ಆನ್ ದ ಸ್ಪಾಟ್ ಕರೆಕ್ಟ್ ಮಾಡ್ಕೋಬೇಕಾಗಿತ್ತು. ಆ ಥರ ಒಂದು ಸ್ಟೂಡೆಂಟ್ ನೆವರ್ ಫೆಲ್ಟ್ ಪ್ರೊಫೆಸರ್ಗೆ ಗೊತ್ತಿಲ್ಲ ಅನ್ನೋದು ತಪ್ಪಿರಲಿಲ್ಲ, ಪ್ರೊಫೆಸರ್ ನಂಗೆ ಗೊತ್ತಿಲ್ಲ ಅಂತ ಹೇಳೋದು ತಪ್ಪಿರಲಿಲ್ಲ. ನಂಗೆ ಗೊತ್ತಿಲ್ಲ, ಐ ವಿಲ್ ಗೋ ಫೈಂಡ್ ಔಟ್ ಆ್ಯಂಡ್ ಕಮ್. ಹೌದಾ ನೀನು ನೋಡಿದ್ಯಾ ಅದ ಆನ್ಸರ್, ಓಕೆ ಗುಡ್ ಅಂತ ನನಗೆ ಈಗೋ ಇರಲಿಲ್ಲ, ಅಯ್ಯೋ ಸ್ಟೂಡೆಂಟ್ ನನಗಿಂತ ಜಾಸ್ತಿ ಗೊತ್ತು ಅಂತಿರಲಿಲ್ಲ. ಸೊ ದಟ್ ವಾಸ್ ಅ ಸ್ಟೂಡೆಂಟ್ ಲರ್ನಿಂಗ್ ಅಲ್ಲಿ. ವೆರಸ್ ಇಂಡಿಯಾಗೆ ಬಂದರೆ ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ಯು ಟು ಟೆಲ್ ದೆಮ್, ದೇ ವಿಲ್ ನೆವರ್ ಇಂಟ್ರಾಕ್ಟ್. ಸೊ ಅದು ವಾಸ್ ದ ಬಿಗ್ಗೆಸ್ಟ್ ಇದು. ನಾನು ಕ್ಲಾಸಲ್ಲಿ ಎಷ್ಟೋ ಸಲ ಸ್ಟೂಡೆಂಟ್ಸ್ಗೆ ಐ ಟೆಲ್ ದೆಮ್ ಐ ಆಮ್ ನಾಟ್ ಗೋನ್ ಟು ಟಾಕ್ ಫಾರ್ ದ ನೆಕ್ಸ್ಟ್ 5 minutes, ಐ ವಾಂಟ್ ಯು ಟು ಸ್ಟಾರ್ಟ್ ದ ಕಾನ್ವರ್ಸೇಷನ್. ನೀವು ಶುರು ಮಾಡೋ ತನಕ ನಾನು ಮಾಡಲ್ಲ ಅಂತ. ಸೊ ಐ ಮೇಡ್ ದೆಮ್ ಟು ಸ್ಟಾರ್ಟ್ ಟಾಕಿಂಗ್, ಸೊ ದಟ್ ನಿಂಗೇನು ಡೌಟ್ ಇದೆ, ಇದೇ ಕಾನ್ಸೆಪ್ಟ್ ನೀನು ಹೇಳು, ನಿಂಗೇನು ಅರ್ಥ ಆಗಿದೆ ಹೇಳು ಅಂತ. ಸೊ ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್. ವೆನ್ ಸ್ಟೂಡೆಂಟ್ಸ್ ಆರ್ ಇದೆ ಬಟ್ ಅವ್ರನ್ನ ಮಾತಾಡಬಾರ್ದು ನೀನು ಅಂತ ಕೂಡ್ಸಿಟ್ಬಿಟ್ಟಿದ್ದಾರೆ. ಡೌಟ್ ಇದೆ ನೀನು ಕೇಳಬಾರ್ದು, ನಾನು ಕರೆಕ್ಟಾಗಿ ಹೇಳ್ತಿಲ್ಲ, ಯಾಕೆ ಡೌಟ್ ಕೇಳ್ತೀಯ ನೀನು, ಆ ಥರ ಬಂದ್ಬಿಡಿ. ಇಲ್ಲ ಕೇಳು, ನೀನು ಅರ್ಥ ಆಗಲಿಲ್ಲ ಅಂದರೆ ಹೇಳು, ಇಲ್ಲ ನೀನು ಎಕ್ಸಾಂಪಲ್ ಕೊಡು ಅಂತ. ಅದು ದಟ್ ಟುಕ್ ಅ ವೈಲ್. ಬಟ್ ಒಂದು ಫಸ್ಟ್ 1 month ಸ್ಟೂಡೆಂಟ್ಸ್ ಹೆಸಿಟೆಂಟ್ ಆಗಿರ್ತಾರೆ, ಆಮೇಲೆ ದೇ ರಿಯಲಿ ರಿಲ್ಯಾಕ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ಕ್ವಶನ್ಸ್ ಕೇಳ್ತಾರೆ. ಇಂಡಿಯನ್ ಸ್ಟೂಡೆಂಟ್ಸ್ ಆರ್ ವೆರಿ ಕ್ಯೂರಿಯಾಸಿಟಿ ತುಂಬ ಇದೆ, ಅದನ್ನು ಬಿಲ್ಡ್ ಮಾಡಿಲ್ಲ, ಅದನ್ನ ಸಪ್ರೆಸ್ ಮಾಡಿಟ್ಟಿದ್ದಾರೆ. ಕೇಳಬಾರ್ದು, ನಾನು ಪ್ರೊಫೆಸರ್ ನಾನು ಹೇಳಿದ್ದೆ ಅಲ್ಟಿಮೇಟ್. ಕರೆಕ್ಟು, ಸ್ಕೂಲಿಂದ ಶುರು ಆಗುತ್ತೆ. ಜಾಸ್ತಿ ಮಾತಾಡ್ತೇನೆ ನೀನು, ಹೋಗಿ ಹೊರಗಡೆ ನಿಂತ್ಕೋ. ಎಕ್ಸಾಕ್ಟ್ಲಿ. ಮೊನ್ನೆ ಲಾಸ್ಟ್ ವೀಕ್ ಅದೊಂದು ಮಗು ಏನೋ ತಪ್ಪು ಹೇಳ್ತಾ ಇತ್ತು. ಸೊ ಪಕ್ಕದ ಮನೆಯವ್ರು ಹೇಳ್ತಾ ಇದ್ರು, ಇದು ಹಿಂಗಲ್ಲ ಹಿಂಗೆ ಅಂತ. ಇಲ್ಲ, ನಮ್ಮ ಟೀಚರ್ ಹೇಳಿದ್ದಾರೆ ಇದು ಹಿಂಗೆ. ಸೊ ಅದು ಚೇಂಜ್ ಆಗಬೇಕು, ಅದು ಚೇಂಜ್ ಆಗಬೇಕು, ಆಗ್ತಾ ಇದೆ. ಐ ಮೀನ್ ಈಗ ಎಷ್ಟೋ ನೋಡಿದ್ರೆ ಸ್ಕೂಲ್ಸಲ್ಲಿ ಚೇಂಜ್ ಆಗಿದೆ, ಕಾಲೇಜಲ್ಲೂ ಸ್ವಲ್ಪ ಮಾಡ್ತಾ ಇದ್ದಾರೆ, ಈಗ ಅಸೆಸ್ಮೆಂಟ್ ಪ್ಯಾಟರ್ನ್ ಎಲ್ಲ ಆಗಿದೆ. ಬಟ್ ದಟ್ ವಾಸ್ ಅ ಬಿಗ್ ಡಿಫ್ರೆನ್ಸ್ ಫಾರ್ ಮಿ. ಅಲ್ಲಿ ಸ್ಟೂಡೆಂಟ್ಸ್ ಇಂಟ್ರಾಕ್ಟಿವ್ ಇರೋರು, ಕೇಳೋರು ಕ್ವಶನು, ತಪ್ಪು ಮಾಡಿದ್ರೆ ನೀವು ತಪ್ಪು ಅಂತ ಹೇಳೋರು, ಇಲ್ಲ ನಾನು ಅವ್ರ ಹತ್ರ ಸ್ವಲ್ಪ ಕಲಿಯೋದಿತ್ತು. ಇಲ್ಲಿ ಸ್ಟೂಡೆಂಟ್ಸ್ ಹೆಸಿಟೆಂಟ್ ಆಗಿದ್ರು, ಅದೇ ನಾನು ಸ್ವಲ್ಪ ಟೈಮ್ ಆಯಿತು. ನಾನು ಎಲ್ಲೆಲ್ಲ ಪಾಠ ಮಾಡಿದ್ದೀನೋ ಸ್ಟೂಡೆಂಟ್ಸ್ ಎಂಜಾಯ್ ಇಟ್. ಎಂಡ್ ಆಫ್ ದ ಡೇ ಲರ್ನಿಂಗ್ ಶುಡ್ ಬಿ ಫನ್, ಇಟ್ ಶುಡ್ ನಾಟ್ ಬಿ ಬರ್ಡನ್. ಅಯ್ಯೋ ಓದ್ತಾ ಇದ್ದಿಲ್ಲ ಅಂತ ಹೇಳಬಾರ್ದು. ಕಮ್ಮಿ ಮಾರ್ಕ್ಸ್ ಬಂತ ಖುಷಿಯಾಗಿದೆ, ಪಾಸ್ ಆದೆ ಸರ್ ಖುಷಿಯಾಗಿದ್ದೀನಿ ಅಂತಾನೆ. ಅವ್ನಿಗೆ ಒಂದು 20 out of 50, 20 out of 50 ಪಾಸ್ ಅಂದರೆ ಹೀ ಈಸ್ ಹ್ಯಾಪಿ ಬಿಕಾಸ್ ಅವ್ನಿಗೆ ಆನ್ಸರ್ ಅರ್ಥ ಆಗಿ ಬರ್ತಿದ್ದಾನೆ. ಹೌದು, ಸುಮ್ಮನೆ ಏನೋ ಬಯಾಟ್ ಮಾಡ್ಕೊಂಡ್ಬಂದು ಬರ್ದಿಲ್ಲ ಅಂತ. ಅವ್ನು ಈಸ್ ಹ್ಯಾಪಿ ವಿತ್ ದಟ್ 40. ಸೊ ಅದೇ ಇಂಪಾರ್ಟೆಂಟ್. ಅವ್ನು ಲರ್ನಿಂಗ್ ಇಸ್ ಇಂಪಾರ್ಟೆಂಟ್. ಅದೇನು ಓದ್ತಾರೆ ನಾಳೆ ಅದರಿಂದ ಗೊತ್ತಿಲ್ಲ, ಬಟ್ ಆ ಲರ್ನಿಂಗ್ ಫನ್ ಇದ್ರೆ ಐ ಥಿಂಕ್ ದೇ ವಿಲ್ ಡೂ ಅ ಬೆಟರ್ ಜಾಬ್. ಹಿ ದನ್ ಅ ಕಂಪೈಲಿಂಗ್ ಜಾಬ್ ದನ್ ಅ ಪ್ರಿಂಟರ್ ಜಾಬ್. ಅಷ್ಟೇ, ಯಾಕೆಂದ್ರೆ ಹಂಗಾಗ್ಬಿಟ್ಟಿದೆ. ಅದು ಆಗಬಾರ್ದು. ಎಜುಕೇಶನ್ ಶುಡ್ ಬಿ ಮೋರ್ ಆಫ್ ಲರ್ನಿಂಗ್. ನಾಳೆ ಯೂಸ್ ಆಗತ್ತದು. ಅದಿಲ್ಲದೆ ನಾವು ಸುಮ್ಮನೆ ಮೆಮರೈಸ್ ಮಾಡಿದ್ರೆ ನಾಳೆ ಮರ್ತೋಗ್ತೀವಿ, ಅದು ಯೂಸ್ ಆಗುತ್ತೆ. ವಾಟ್ ಇಸ್ ಇಟ್ ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಫಾರ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅದರ್ ದನ್ ವಾಟ್ ಇಸ್ ದೇರ್? ಇನ್ನೇನು ಆ್ಯಡ್ ಮಾಡಬೇಕು ಅನ್ಸುತ್ತೆ ನಿಮಗೆ? ಒನ್ ಆಫ್ ದ ಥಿಂಗ್ಸ್ we have to do is expecting government or private sectors to give jobs is very difficult. Agala. So government cannot give jobs or the private cannot give jobs to each and every graduate in India. Believe stadial population is very high. So expecting a policy alla kodbeku antilla. So age enagutte, I think everybody should start looking up, being their own boss. Entrepreneurship, that something has to be pushed. Entrepreneur ದೊಡ್ಡ ವರ್ಡ್ ಇಲ್ಲ, ಅದು ಸಿಂಪಲ್. ಒಂದು ಚಿಕ್ಕ ಅಂಗಡಿ ಇಡ್ಬೋದು, ಹೌದು, ಇಲ್ಲ ಒಂದು ಸೊಲ್ಯೂಷನ್ ತರ್ಬೋದು. ಈಗ ಇಲ್ಲಿಂದ ಊಟ ಬರ್ತಿಲ್ಲ, ನಾನು ಹಿಂಗೆ ಫಾಸ್ಟಾಗಿ ಸೈಕಲ್ ತೊಗೊಂಡು ಹೋಗ್ತೀನಿ, ಏನೋ ಒಂದು ಸೊಲ್ಯೂಷನ್ ಇದೆ. ಹುಡುಗರಿಗೆ ಐಡಿಯಾಸ್ ಇದೆ, ಎಕ್ಸಿಕ್ಯೂಟ್ ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಸೊ ಆಂಟ್ರಪ್ರಿನರ್ಶಿಪ್ನ ಒಂದು ಸ್ವಲ್ಪ ಇನ್ನೂ ಪ್ರಮೋಟ್ ಮಾಡಬೇಕು. ಯಾಕೆಂದರೆ ಇನ್ಫಾರ್ಮೇಷನ್ ಇಲ್ಲ, ಇದು ಮಾಡಿದ್ರೆ ಏನು ಆಗ್ಬೋದು, ಎಷ್ಟಾಗತ್ತೆ ಅಂತ ನೋಡ್ತಾರೆ. ಅವ್ರು ಸ್ವಿಗ್ಗಿಲಿ ಇದೆಯಲ್ಲ, ಸ್ವಿಗ್ಗಿ ಚೆನ್ನಾಗಿದೆ, ನಾನು ಒಂದು ಸ್ವಿಗ್ಗಿ ಮಾಡ್ತೀನಿ ಅಂತಾರೆ. ದಟ್ ಈಸ್ ದ ಡೆಫಿನೇಷನ್ ದೇ ಹ್ಯಾವ್ ಆಫ್ ಆಂಟ್ರಪ್ರಿನರ್ಶಿಪ್. ದಟ್ ಈಸ್ ನಾಟ್ ದಿ ಓನ್ಲಿ ಡೆಫಿನೇಷನ್. ಒಂದು ಚಿಕ್ಕ ಅಂಗಡಿ ಇರೋದು ಆಂಟ್ರಪ್ರಿನರ್ಶಿಪ್. ಏನು ಅಂಗಡಿ ಅದು? ಇಲ್ಲಿ ಸಿಗದೇ ಇರೋದು ನಾನು ತಂದ್ಕೊಡ್ತಾ ಇದ್ದೀನಿ. ದಟ್ ಈಸ್ ಅದು ಅವ್ರಿಗೆ ಹೇಳ್ಕೊಟ್ರೆ ಹೆಂಗೆ ಈ ಮಾರ್ಕೆಟಲ್ಲಿ ಮಾಡೋಕ್ಕಾಗತ್ತೆ. ಅದು ಸಿಂಪಲ್, ಅಷ್ಟೇನು ಕಾಂಪ್ಲಿಕೇಟೆಡ್ ಇಲ್ಲ. ಸ್ಟಾರ್ಟಿಂಗ್ ಅದು ಮಾಡ್ಕೊಡ್ಬೇಕು. ಐ ಥಿಂಕ್ ಅದು ಸ್ವಲ್ಪ ಜಾಸ್ತಿ ಮಾಡಬೇಕು. ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗ ಆಂಟ್ರಪ್ರಿನರ್ಶಿಪ್ ಸೆಲ್ ಅಂತ ಹಾಕ್ತಾರೆ, ಬಟ್ ಎಷ್ಟು ಮಟ್ಟಿಗೆ ಅವ್ರು ಹೇಳ್ಕೊಡ್ತಾ ಇದೆ ಅನ್ನೋದು ನನಗೆ ಐ ಆಮ್ ನಾಟ್ ವೆರಿ ಶ್ಯೂರ್. ಯಾಕೆಂದರೆ ಅದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೀಲ್ಡ್. ಬೇಕು, ಇನ್ಕ್ಲೂಡಿಂಗ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಏನೇ ಇರಲಿ, ಒಂದು ಆಂಟ್ರಪ್ರಿನರ್ಶಿಪ್ ಅಂದರೆ ಏನು,
ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ಇಟ್ಸ್ ಪಾಸಿಬಲ್. ಬಿಸ್ನೆಸ್ ಅಂದರೆ ಅಯ್ಯೋ ಇಷ್ಟು ದುಡ್ಡು ಹಾಕಬೇಕು, 10 ಕೋಟಿ ನಾನೇ ಹಾಕಬೇಕು, ಇಲ್ಲ. ವೆರಿ ಸ್ಮಾಲ್ ಅಮೌಂಟ್ ಯು ಕ್ಯಾನ್ ಸ್ಟಾರ್ಟ್. ಗೌರ್ಮೆಂಟ್ ಸಪೋರ್ಟ್ ಇದೆ, ಅದು ಇನ್ಫಾರ್ಮೇಷನ್ ಇಲ್ಲ. ಹೆಂಗೆ ತಗೋಬೇಕು, ಏನಕ್ಕೆ ಕೊಡ್ತಾರೆ, ಲೋನಿಗೆ ಏನಕ್ಕೆ ಕೊಡ್ತಾರೆ, ಅದೆಲ್ಲ ಇದೆ. ಕೆಲವರು ಗ್ರಾಂಟ್ ಸಿಕ್ಕತ್ತೆ, ಲೋನು ಇಲ್ಲ. ಗ್ರಾಂಟ್ ಅಂದರೆ ಫ್ರೀ ಮನಿ. ಲೋನ್ ಅಂದರೆ ನೀವು ತೊಗೊಂಡು ಸಾಲ ಕಟ್ಬಿಟ್ಟು ಯು ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ವೆರಸ್ ಗ್ರಾಂಟ್ ಇಸ್ ಏನೋ ಟ್ರೈ ಮಾಡ್ತಿದ್ದೆ, ತೊಗೊಂಡು ಕೊಡ್ತಾ ಇದೆ. ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಅದು ಅವೇರ್ನೆಸ್ ಇಲ್ಲ. ಸೊ ಅದನ್ನು ಸ್ವಲ್ಪ ಪ್ರಮೋಟ್ ಮಾಡಬೇಕು ಅಂತ ಐ ಥಿಂಕ್ ಎಜುಕೇಷನ್, ದಟ್ಸ್ ವಾಟ್ ಮೈ ಗೋಲ್ ಇಸ್ ಟು ಪ್ರಮೋಟ್ ದಟ್ ಪಾರ್ಟ್. ಈಗ ಎಜುಕೇಷನ್ ಸ್ವಲ್ಪ ನನ್ನ ಲೆವೆಲಲ್ಲಿ ವಾಟ್ ಐ ಕುಡ್ ಕಾಂಟ್ರಿಬ್ಯೂಟ್, ಸ್ಟೂಡೆಂಟ್ಸಲ್ಲಿ ಎಂಥೂಸಿಯಾಸಮ್ ನನ್ನ ಸಬ್ಜೆಕ್ಟ್ಸಲ್ಲಿ ಮಾಡಿದೆ. ದಟ್ ಇಸ್ ಡನ್. ಇನ್ನೂ ಒಂದು ಸ್ಮಾಲ್ ಟಿಕ್ ಮಾರ್ಕ್ ಹಾಕೋತೀನಿ ಆಯಿತು ಅಂತ. ಬಟ್ ನೆಕ್ಸ್ಟ್ ನಾನು ಏನು ಮಾಡಿಲ್ಲ ಅಂದರೆ ಒಂದು ಆಂಟ್ರಪ್ರನರ್ಶಿಪ್ದು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ತರಬೇಕು ಇನ್ ಅ ಮೋರ್ ಪ್ರಾಕ್ಟಿಕಲ್ ವೇ, ರಾದರ್ ಸುಮ್ಮನೆ ಟೆಕ್ಸ್ಟ್ ಬುಕ್ಕಲ್ಲಿ ನಾಲೆಜ್ ಇಲ್ಲ. ಬಿಕಾಸ್ ಐ ಆಮ್ ಅನ್ ಆಂಟ್ರಪ್ರನರ್, ಐ ಹ್ಯಾವ್ ಅ ಸ್ಟಾರ್ಟಪ್. ಸೊ ನಾನು ಪ್ರೊಫೆಸರ್ ಆಗಿದ್ದಾಗಲೂ ನಾನು ಸ್ಟಾರ್ಟಪ್ ಮಾಡ್ಕೊಂಡಿದ್ದೆ. ಸೊ ಆ ಜರ್ನಿ ನಾನು ಮಾಡಿದ್ದೀನಿ. ಸೊ ಟೆಕ್ಸ್ಟ್ ಬುಕ್ ನಾಲೆಜ್ ಇಲ್ಲ, ಅದು ಪ್ರಾಕ್ಟಿಕಲ್ ರಿಯಲ್ ಲೈಫ್ ನೋಡಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹೇಳ್ಕೊಟ್ಟು ಸ್ವಲ್ಪ ಹಿಂಗೆ ಮಾಡ್ಬೋದು, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ಅದು ಸ್ವಲ್ಪ ಮಾಡಬೇಕು ಅಂತ ಐ ಹ್ಯಾವ್ ಒನ್ ಥಿಂಗ್ ದಟ್ ಐ ಥಿಂಕ್ ಐ ವಾಂಟ್ ಟು ಡೂ ನೆಕ್ಸ್ಟ್ ಟಿಕ್ ಹಾಕೋಕ್ಕೆ. ಸೊ other than this, you said you have a startup. Yes. How was that journey? See, ಬಾಸ್ಟನಲ್ಲಿ ಊರು ಅನ್ನೋದು ಹಾರ್ವರ್ಡ್ MIT is there. So ಅಲ್ಲಿ pretty much everybody who graduates will have a startup. So that was one of, even today it is the startup hub of US other than Stanford. So ಅಲ್ಲಿ ಎನ್ವೈರ್ಮೆಂಟ್ ಹೆಂಗೆ ಅಂದರೆ ಸ್ಟಾರ್ಟಪ್ ಮಾಡಬೇಕು. ಸ್ಟಾರ್ಟಪ್ ಆ ಕಾನ್ಸೆಪ್ಟ್ ಏನು ಅಲ್ಲಿ US ಅಲ್ಲಿ ಹೆಂಗಿದೆ, ಕಮರ್ಷಿಯಲೈಸೇಷನ್. ಟೆಕ್ಸ್ಟ್ ಬುಕ್ ನಾವೀಗ ಏನೋ ಒಂದು ಮಾಡಿದ್ವಿ, ಪೇಪರ್ ಪಬ್ಲಿಷ್ ಮಾಡಿದ್ವಿ, ಒಂದು ಥೀಸಿಸಲ್ಲಿದೆ, ಎಲ್ಲೋ ಒಂದು ಬುಕ್ಕಲ್ಲಿದೆ ಅಂದರೆ ಇಟ್ ಇಸ್ ನಾಟ್ ಆಫ್ ಎನಿ ವ್ಯಾಲ್ಯೂ ಬಿಯಾಂಡ್ ಅ ಸರ್ಟನ್ ಪಾಯಿಂಟ್. ಇಟ್ ಹ್ಯಾಸ್ ಟು ರೀಚ್ ಆ್ಯಂಡ್ ಇನ್ ಅ ಮೋರ್ ಡೈರೆಕ್ಟ್ ವೇ. ಇಂಡೈರೆಕ್ಟ್ಲಿ ರೀಚ್ ಆಗುತ್ತೆ. ಅದೇ ಕ್ವಾಂಟಮ್ ಡಾಟ್ ನಾನು ಯಾವತ್ತೋ ಓದಿದ್ದು ಈಗ ಪ್ರಾಡಕ್ಟ್ ಆಗಿದೆ ಇಸ್ ಕರೆಕ್ಟ್, ಬಟ್ ಅದನ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದಾ, ಇನ್ಸ್ಟೆಡ್ ಆಫ್ ವೇಟಿಂಗ್ ಫಾರ್ 20 years, ಕ್ಯಾನ್ ಯು ಡೂ ಇಟ್ ಇನ್ 5 years? ಅದು ಸ್ಟಾರ್ಟಪ್ ಕಾನ್ಸೆಪ್ಟ್. ಸೊ ನಾನು ಬಾಸ್ಟಲ್ಲಿ ಇದ್ದಿದ್ದು, ಆ ಗಾಳಿ ಇತ್ತು, ನಾನು ಆ ಪ್ಲಂಜ್ ತೊಗೊಳ್ಳಿಲ್ಲ. ಸೊ ಇಲ್ಲಿ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಐ ವಾಸ್ ಒಂದು 5 ವರ್ಷ ಮಾಡಿದ್ದೆ ಕೆಲಸ, ಐ ವಾಂಟೆಡ್ ಅ ಬ್ರೇಕ್. ಸೊ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಐ ಟುಕ್ ದಟ್. ಸೊ ನ್ಯಾನೋಟೆಕ್ನಾಲಜಿ ಗೈ, ಕಾಸ್ಮೊಸೂಟಿಕ್ಸಲ್ಲಿ ಎಂಟರ್ ಮಾಡಬೇಕು ಅಂತ ಒಂದು ಐಡಿಯಾಲಿ ಮಾಡಿದೆ. ಸೊ ಐ ಹ್ಯಾವ್ ಅ ಪ್ರೋಟೋಟೈಪ್ ಎಲ್ಲ ರೆಡಿಯಾಗಿದೆ, ಬಟ್ ಈ ಟೈಮಿಂಗ್ ವಾಸ್ ಸ್ಲೈಟ್ಲಿ ಆಫ್. ಇಟ್ ಡನ್ ಪ್ರಾಡಕ್ಟ್ ಲಾಂಚ್ ಆಗೋ ಟೈಮಲ್ಲಿ ಕೋವಿಡ್ ಬಂತು. ಸೊ ಆಗ ಹೌ ಟು ಬಿಕಮ್ ಮೋರ್ ಸೆಲ್ಫ್ ರಿಲಯಂಟ್ ವಿತ್ ಮಿನಿಮಮ್ ಹೆಲ್ಪ್. ಸೊ ಈ ಪ್ರಾಡಕ್ಟ್ ಒಂದು ಮಾಡೋಕ್ಕೆ ನಾನು ಮುಂಚೆ ಎಕ್ಸ್ಪೆರಿಮೆಂಟಲಿಸ್ಟ್ ಆಗಿದೆ, ಹಿಂಗೆ ಟ್ರೈ ಮಾಡೋದು ಹಂಗೆ ಟ್ರೈ ಮಾಡೋದು ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ತಿದ್ದೆ. ಕೋವಿಡ್ ಟೈಮಲ್ಲಿ ಬರೀ ಥಿಂಕ್ ಮಾಡಬೇಕಾಗಿತ್ತು. ಸೊ ಕೂತ್ಕೊಂಡು ಐ ವಾಸ್ ಏಬಲ್ ಟು ರಿಫೈನ್ ಇದು ಹೆಂಗೆ ಮಿನಿಮಮ್ ಆಗಿ ಹೆಂಗೆ ಮಾಡ್ಬೋದು, ಎಷ್ಟು ಬೆನಿಫಿಟ್ ಆಗ್ಬೋದು ಅಂತ ಲಾಟ್ ಆಫ್ ಆಪರ್ಚುನಿಟಿ ಸಿಕ್ತು. ಸೊ ಐ ಹ್ಯಾವ್ ಅ ವೆರಿ ನೈಸ್ ಪ್ರಾಡಕ್ಟ್. ಅದು ಲಾಂಚ್ ಮಾಡೋಕ್ಕೆ ಈಗ ತಿರ್ಗಾ ಕೋವಿಡ್ ವೇವ್ ಹಸ್ ಗಾನ್, ತಿರ್ಗಾ ಬರ್ತಿದೆ ಅಂತಾರೆ ಗೊತ್ತಿಲ್ಲ, ಬಟ್ ಇದರಿಂದ ಬಟ್ ಇಟ್ ಈಸ್ ಲಿಟಲ್ ಬಿಟ್ ಡಿಫ್ರೆಂಟ್. ಬಟ್ ಆ ಜರ್ನಿ ವಾಸ್ ಅ ವೆರಿ ಫನ್ ಜರ್ನಿ, ಆಲ್ಸೋ ವೆರಿ ರಿಸ್ಕಿ ಜರ್ನಿ, ಆ್ಯಂಡ್ ಆಲ್ಸೋ ವಿತ್ ಆಫ್ ಕೋರ್ಸ್ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಮಾಡೋಕ್ಕಾಯಿತು. ಬಟ್ ಐ ಥಿಂಕ್ ಎವ್ರಿಬಡಿ ಶುಡ್ ಡೂ ದಟ್. ಮಾಡಬೇಕು. They should have it because ಅದೊಂದು ಎಕ್ಸ್ಪೀರಿಯನ್ಸ್ ಫಾರ್ ಅ ಸೈಂಟಿಸ್ಟ್, ಇಟ್ ಶುಡ್ ಬಿ ದೇರ್. ಅದು ಮಾಡಬೇಕು. And it's also a contribution to reach ಒಂದು ಇದು ಬರಬೇಕು. ಬಿಕಾಸ್ ಪ್ರಾಡಕ್ಟ್ ಸುಮ್ಮನೆ ಮಾಡಿಬಿಟ್ಟು ಅದು ಲಾಂಚ್, ಐ ಮೀನ್ ಸೊಸೈಟಿಗೆ ರೀಚ್ ಆಗಲಿಲ್ಲ ಅಂದರೆ ಸೈನ್ಸ್, ಆಮೇಲೆ ಸೈನ್ಸ್ಗೂ ಸೊಸೈಟಿಗೂ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಕರೆಕ್ಟ್. ಸೈನ್ಸ್ ಡೈರೆಕ್ಟ್ಲಿ ಸೊಸೈಟಿಗೆ ಹೆಲ್ಪ್ ಮಾಡ್ತಿದೆ ಅಂತ ನಾವು ತೋರಿಸ್ಬೇಕು. ಅದಕ್ಕೋಸ್ಕರ ಐ ಥಿಂಕ್ ಇಟ್ ಇಸ್ ನೀಡೆಡ್. ಮೈ ಲಾಸ್ಟ್ ಕ್ವಶನ್, ಅವತ್ತಿನ ದಿವಸ ಚೆನ್ನೈಯಲ್ಲಿ ಆಟ ಆಡ್ತಿದ್ದ ಹುಡುಗನಿಗೂ ಇವತ್ತಿನ ಒಂದು ಅಡ್ಮಿನಿಸ್ಟ್ರೇಟರು ಒಂದು ಮಾಡರ್ನ್ ಎಜುಕೇಷನ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ತಿರೋ ಇವತ್ತಿನ ದಿವಸ ದತ್ತು, ಈ ಜರ್ನಿ ನೋಡಿದಾಗ ನಿಮ್ಮ ಒಳಗಡೆ ಏನಾಗುತ್ತೆ? ಐ ಫೀಲ್ ಹ್ಯಾಪಿ ದಟ್ ಐ ಆಮ್ ಏಬಲ್ ಟು ಡೂ ಇಟ್ ಅಂತ. ಆ್ಯಂಡ್ ಆನೆಸ್ಟ್ಲಿ ನಾನು ಹಂಗೆ ಆಗ್ತಿದ್ನಾ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ವೆನ್ ಐ ಡಿಡ್ ದಟ್, ಏನು ಮಾಡ್ತಿದ್ನೋ ಈ ಲೆವೆಲ್ಗೆ ಹಿಂಗೆ ಬರ್ತೀನಿ ಅಂತ ಐ ಡಿ ನಾಟ್ ಹ್ಯಾವ್. ಬಟ್ ಏನೋ ಮಾಡಬೇಕು ಅನ್ನೋದು ಡ್ರೈವ್ ವಾಸ್ತೆ. ಸೊ ಆ ಡ್ರೈವ್ ಇರೋದ್ರಿಂದ ಇಷ್ಟಿಗೆ ಬಂದಿದ್ದೀನಿ. ಸೊ ಅದೊಂದು ಇರಬೇಕು. ಸೊ ವೆನ್ ಐ ಲುಕ್ ಬ್ಯಾಕ್, ಐ ಲುಕ್ ಅಟ್ ದಟ್ ಗೈ ಆ್ಯಂಡ್ ಸೆಡ್ ಅವ್ನಿಗೊಂದು ಮೋಟಿವೇಶನ್ ಇತ್ತು. ಆ ಮೋಟಿವೇಶನ್ ಇದ್ದಿದ್ದ ಒಂದು ಕ್ಯೂರಿಯಾಸಿಟಿ ಇತ್ತು. ನೆಕ್ಸ್ಟ್ ಏನಾದ್ರು ಮಾಡೋಣ ಅಂತಿತ್ತು. ಸಾಕು ಅಂತ ಯಾವತ್ತೂ ಹೇಳಿಲ್ಲ. ಸೊ ಆರ್ಟ್ ಇಸ್ ವಾಟ್ ಐ ಸಿ, ಆ್ಯಂಡ್ ಐ ಲರ್ನ್ ಫ್ರಮ್ ದಟ್ ಗೈ ನಾಟ್ ಟು ಗಿವ್ ಇಟ್ ಅಪ್. ಆ ಕ್ಯೂರಿಯಾಸಿಟಿ ಇನ್ನೂ ಇದೆ, ಏನೋ ಒಂದು ಮಾಡಬೇಕು ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ. ಸೊ ದಟ್ ಇಸ್ ವಾಟ್ ಐ ಸಿ, ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಹ್ಯಾವ್ ರೀಚ್ಡ್ ವೇರ್ ಐ ಹ್ಯಾವ್ ರೀಚ್ಡ್. But I wish to do more. Right? For me, I also see that that innocency of curiosity, along with that, there is that innocency of experimenting, facing life is still there. Okay, thank you. ಒಳ್ಳೆದೇನೋ ಗೊತ್ತಿಲ್ಲ, ನೋಡೋಣ ಪರ್ಸೆಪ್ಷನ್ ಅಂತ. ದತ್ತು, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದು ತುಂಬ ಖುಷಿ ಆಯಿತು. ಮುಂದೆ ಬರೋ ಒಂದು ಕೆಮಿಸ್ಟ್ರಿ ಅಥವಾ ಇನ್ನೊಂದು ಸೈನ್ಸ್ ಫೀಲ್ಡಲ್ಲಿ
ಒಂದು ಎಜುಕೇಷನಿಸ್ಟ್ ಆಗುವಂತಹ ಉದ್ದೇಶ ಇರುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿಂಪಲ್. ಎಜುಕೇಷನ್ ಇಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್. ದೆರ್ ಇಸ್ ನೋ ಫಿಕ್ಸ್ಡ್ ಪ್ಯಾಟರ್ನ್. ಇವತ್ತು ಮುಗ್ದೋಯ್ತು ಅನ್ನೋದಿಲ್ಲ. ನಾವು ಇವತ್ತೇನು ಓದ್ತೀವೋ ಅದು ನಮ್ಮ ಮಕ್ಕಳ ಟೈಮಲ್ಲಿ ಅದು ಓಲ್ಡ್ ಆಗಿಬಿಟ್ಟಿರುತ್ತೆ, ರೈಟ್? ಸೊ ಎಜುಕೇಷನ್ ಇಸ್ ಅ ನೆವರ್ ಎಂಡಿಂಗ್ ಫೀಲ್ಡ್. ಅದು ಎವರ್ಗ್ರೀನ್, ಅದು ಇರುತ್ತದು. ಬಟ್ ದ ವೇ ಯು ಟೀಚ್ ಇಸ್ ಗೋನ್ ಟು ಚೇಂಜ್. ಸೊ ಅದು ಆಗ್ತಾ ಇರಬೇಕು. ಆ್ಯಂಡ್ ಯು ಶುಡ್ ಬಿ ಆಸ್ ಅ ಟೀಚರ್ ಬಿ ವಿಲಿಂಗ್ ಟು ಲರ್ನ್. ಅದಿರಬೇಕು. ಲರ್ನ್. ಈಗ ಇಫ್ ಯು ಸೇ ನಾನು ಹಳೇದು ಹಂಗೆ ಇರ್ತೀನಿ, ಆಗಲ್ಲ. ಸೊ ಬಿ ರೆಡಿ ಟು ಲರ್ನ್. ಇಟ್ಸ್ ಅ ಲೈಫ್ ಲಾಂಗ್ ಲರ್ನಿಂಗ್ ಪ್ರಾಸೆಸ್, ಬೋತ್ ಸ್ಟೂಡೆಂಟ್ಸ್ಗೂ ಟೀಚರ್ಗೂ. ಆ್ಯಂಡ್ ಬಿ ಕ್ಯೂರಿಯಸ್. ಬಿಕಾಸ್ ಇಫ್ ಯು ಆರ್ ಕ್ಯೂರಿಯಸ್, ಲಾಟ್ ಆಫ್ ಥಿಂಗ್ಸ್ ವಿಲ್ ಕಮ್ ಟು ಯು. ಐಡಿಯಾಸ್ ಬರ್ಬೋದು, ಸೊಲ್ಯೂಷನ್ಸ್ ಬರ್ಬೋದು, ಏನಾರು ಇರ್ಬೋದು. ಆ ಕ್ಯೂರಿಯಾಸಿಟಿ ಇರಬೇಕು, ಎಸ್ಪೆಷಲಿ ಇನ್ ಎಜುಕೇಷನ್ ಫೀಲ್ಡ್. ಎಜುಕೇಷನ್ ಫೀಲ್ಡಲ್ಲಿ ಕ್ಯೂರಿಯಾಸಿಟಿ ಇಲ್ಲ ಅಂದರೆ ಕಷ್ಟ. ಸೊ ಎನಿಬಡಿ ವಾಂಟ್ಸ್ ಟು ಕಂಟಿನ್ಯೂ ಸೈನ್ಸ್ ಇರ್ಬೋದು, ಆರ್ಟ್ಸ್, ಏನೇ ಇರಲಿ, ನಾಳೆ ನಾನು ಎಜುಕೇಷನ್ ಫೀಲ್ಡಲ್ಲಿ ಇರ್ತೀನಿ, ಇಟ್ ಬಿ ಇನ್ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ, ಎಲ್ಲಿ ಬೇಕಾಗಿರಲಿ, ಆ ಕ್ಯೂರಿಯಾಸಿಟಿ ಇರಬೇಕು. ನಾಳೆ ಇದ್ರಲ್ಲಿ ಹೊಸ್ತು ಏನು, ನೆಕ್ಸ್ಟ್ ಏನು ಮಾಡೋಕ್ಕಾಗತ್ತೆ, ನೆಕ್ಸ್ಟ್ ಏನು ಮಾಡೋಣ ಅಂತ ಒಂದು ಕ್ಯೂರಿಯಾಸಿಟಿ ಇರಬೇಕು. ಅದೇನು ಕಲಿಬೇಕು, ನಾನು ಅದಕ್ಕೆ ಕಲಿತಾನೆ ಇರಬೇಕು. ಕಲಿತಾಯ್ತು ನಾನು, ಆಯಿತು ನನ್ನ ಡಿಗ್ರಿ ಸಿಕ್ತು, ನಾನು ಮುಗೀತು, ಇಲ್ಲ. ಸೊ ನಾಳೆ ಹೋದರೆ ಹೌ ವಿಲ್ ಐ ಡೂ ಅಂತಿರಬೇಕು. ದಟ್ ಈಸ್ ಮೈ ಸ್ಮಾಲ್ ಅಡ್ವೈಸ್ ಟು ಎನಿಬಡಿ ಹೂಸ್ ಅದು ಫುಲ್ ಮುಂದೆ ಎಜುಕೇಷನ್ ಫೀಲ್ಡ್ ಇರ್ತೀನಿ ಅಂದರೆ. ವೆರಿ ವೆರಿ ವೆಲ್ ಸೆಡ್. ಇಟ್ ವಾಸ್ ರಿಯಲಿ ಗುಡ್ ಟಾಕಿಂಗ್ ಟು ಯು. ಬಟ್ ಸಮಯದ ಅಭಾವದಿಂದ ಇಲ್ಲಿನ ಕ್ಷಣ ನೀವು ಇಲ್ಲಿ ಬಂದು ನಿಮ್ಮ ಕತೆ, ನಿಮ್ಮ ಜೀವನ ಹಾಗೂ ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತಷ್ಟು ಕಥೆಗಳನ್ನು ನೋಡಲು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ.